There is a very important verse in the Old Testament in 1 Samuel chapter 16. ಹಳೆ ಒಡಂಬಡಿಕೆಯಲ್ಲಿ ಬಹಳ ಮುಖ್ಯವಾದ ಒಂದು ವಚನವಿದೆ. 1 ಸಾಮುವೇಲ 16ರಲ್ಲಿ 1 Samuel 16 verse 7. 16:7ರಲ್ಲಿ ಈ ವಚನವಿದೆ. The last part, ಕಡೆಯ ಭಾಗ, man looks at the outward appearance, but God looks at the heart. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವಂತನಾಗಿದ್ದಾನೆ. This is a very important verse, you must always remember. ಇದು ಬಹಳ ಮುಖ್ಯವಾದ ವಚನ, ನೀವು ಎಲ್ಲರೂ ಯಾವಾಗಲೂ ನೆನಪಿಟ್ಕೊಳ್ಬೇಕಾಗಿದೆ. We spoke about that yesterday. ಅದರ ವಿಷಯವಾಗಿ ನಾವು ನಿನ್ನೆ ಮಾತಾಡಿದ್ವಿ. That it's the inside that God looks at. God looks at the inside. ದೇವರು ಒಳಗಿನ ಭಾಗವನ್ನ ನೋಡ್ತಾರೆ ಅಂತ. One day when Jesus comes, ಒಂದು ದಿವಸ ಯೇಸು ಸ್ವಾಮಿ ಬಂದಾಗ he's going to judge everybody. ಎಲ್ಲರನ್ನೂ ನ್ಯಾಯ ತೀರ್ಮಾನ ಮಾಡ್ತಾರೆ. The Bible says in Hebrews chapter 9, ಹಿಬ್ರಿಯ 9ರಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತೆ, and verse 27, 27ನೇ ವಚನದಲ್ಲಿ, it is appointed to men once to die and after that the judgment. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ನೇಮಕವಾಗಿದೆ. There's nobody who's going to escape that judgment. ಆ ಒಂದು ನ್ಯಾಯ ತೀರ್ಮಾನವನ್ನ ಯಾರೂ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. Every human being is going to be judged for everything they did on this earth. ಪ್ರತಿಯೊಬ್ಬ ಮನುಷ್ಯರು ತಾನು ಮಾಡಿದ್ದಕ್ಕೆ ಲೆಕ್ಕ ಕೊಡಬೇಕಾಗಿದೆ. And everything we have done in our life is stored in our memory. ನಾವು ಮಾಡಿದ್ದೆಲ್ಲವೂ ನಮ್ಮ ಮನಸ್ಸಿನಲ್ಲಿ, ಜ್ಞಾಪಕದಲ್ಲಿ ತುಂಬಿಸಲ್ಪಟ್ಟಿದೆ. From the time you were born, ನೀವು ಹುಟ್ಟಿದಂದಿನಿಂದ everything that you did and spoke and thought is in your memory. ನೀವು ಮಾಡಿದ್ದು, ನೋಡಿದ್ದು, ಹೇಳಿದ್ದು ಎಲ್ಲ ನಮ್ಮ ಜ್ಞಾಪಕದಲ್ಲಿ ತುಂಬಿಸಲ್ಪಟ್ಟಿದೆ. Other people don't know, but you know. ಬೇರೆಯವರಿಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನಿಮಗೆ ಗೊತ್ತಿದೆ. If your memory is weak, you may not remember some of those things in the past, but it is there. ನಿಮಗೆ ಜ್ಞಾಪಕದ ಬಲಹೀನತೆ ಇದ್ರೆ ನಿಮಗೆಲ್ಲ ನೆನಪಿಗೆ ಇಲ್ಲದೆ ಇರ್ಬೋದು, ಆದ್ರೆ ಅದು ಅಲ್ಲೇ ಇದೆ. So we can say in your memory a recording is going on of everything that you did. ನಾವು ನಮ್ಮ ಜ್ಞಾಪಕದಲ್ಲಿ ಅದು ಎಲ್ಲ ತುಂಬಿಸಲ್ಪಡ್ತಾ ಇದೆ. ನಾವು ಏನೆಲ್ಲ ಮಾಡ್ತಾ ಇದೀವಿ ಅದನ್ನೆಲ್ಲ. You see that video camera, it's recording everything that's going on here. ಆ ಒಂದು ವಿಡಿಯೋ ಕ್ಯಾಮರಾವನ್ನು ನೋಡಿ ನಾವು ಇಲ್ಲಿ ನಡೆಸ್ತಾ ಇರೋ ಎಲ್ಲವನ್ನು ಅದು ರೆಕಾರ್ಡ್ ಮಾಡ್ತಾ ಇದೆ. Not just my words, but our actions. ನನ್ನ ಮಾತುಗಳು ಮಾತ್ರ ಅಲ್ಲ, ನಾವು ಮಾಡ್ತಾ ಇರೋ ನಡತೆಗಳನ್ನು ಕೂಡ ಅದು ರೆಕಾರ್ಡ್ ಮಾಡ್ತಾ ಇದೆ. That video camera cannot record my thoughts. ಆದ್ರೆ ಈ ವಿಡಿಯೋ ಕ್ಯಾಮರಾ ನನ್ನ ಯೋಚನೆಯನ್ನ ರೆಕಾರ್ಡ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. But in my memory there's a video camera. ನನ್ನ ಜ್ಞಾಪಕದಲ್ಲಿ ಆ ಒಂದು ವಿಡಿಯೋ ಕ್ಯಾಮರಾ ಇದೆ. That is recording everything. ಅದು ಎಲ್ಲವನ್ನೂ ತುಂಬಿಸ್ಕೊಳ್ತಾ ಇದೆ. My thoughts, ನನ್ನ ಯೋಚನೆಗಳು, my words, ನನ್ನ ಮಾತುಗಳು, my actions, ನನ್ನ ನಡತೆಗಳು, my attitudes to different people, ಬೇರೆ ಜನರ ಒಟ್ಟಿಗೆ ನನ್ನ ಮನೋಭಾವಗಳು, and the reason why I am doing certain things. ಆ ಕೆಲವು ಕಾರ್ಯಗಳನ್ನು ಯಾಕೆ ಮಾಡ್ತಾ ಇದ್ದೀನಿ ಅನ್ನೋ ಕಾರಣಗಳು ಅದು ಕೂಡ. That is what God looks at. Man looks at the outward appearance, God looks at the heart. ಮನುಷ್ಯ ಹೊರಗಡೆ ಇದ್ದು ನೋಡ್ತಾನೆ, ದೇವರು ಒಳಗಡೆ ಇರೋದನ್ನ ನೋಡ್ತಾನೆ. A man's video camera can only observe the outside actions. ಮನುಷ್ಯ ಮಾಡಿದಂತ ವಿಡಿಯೋ ಕ್ಯಾಮರಾ ನಮ್ಮ ಹೊರಗಿನ ನಡತೆಯನ್ನು ರೆಕಾರ್ಡ್ ಮಾಡುತ್ತೆ. God's video camera records everything inside. ಆದ್ರೆ ದೇವರು ಮಾಡಿದ ವಿಡಿಯೋ ಕ್ಯಾಮರಾ ಒಳಗಡೆ ಇರೋದು ಎಲ್ಲ ಒಳಗಡೆ ನಡೆಯುವಂತದನ್ನು ರೆಕಾರ್ಡ್ ಮಾಡ್ಕೊಳ್ಳುತ್ತೆ. Everything that I did, thought from my childhood is all there now. ನಾನು ಚಿಕ್ಕಂದಿನಿಂದ ಮಾಡಿದಂತ ಹೇಳಿದಂತ ಎಲ್ಲವೂ ಅಲ್ಲಿ ಒಳಗಡೆ ರೆಕಾರ್ಡ್ ಆಗಿದೆ, ತುಂಬಿಸಲ್ಪಟ್ಟು. All your minds, it is there. ನಿಮ್ಮ ಮನಸ್ಸಿನಲ್ಲಿ ಅದಿದೆ. Every human being has got this record in his memory. ಅವನ ಎಲ್ಲ ಮನುಷ್ಯನಿಗೂ ಅವನ ಜ್ಞಾಪಕದಲ್ಲಿ ಆ ರೆಕಾರ್ಡಿಂಗ್ ತುಂಬಿಕೊಂಡಿದೆ.
It's a faithful record. Whether you did good or bad, everything is there. ಅದು ಬಹಳ ನಂಬಿಗಸ್ತಿಕೆಯಿಂದ ರೆಕಾರ್ಡ್ ಮಾಡುತ್ತೆ. ನೀವು ಏನೇ ಮಾಡಿದ್ರು You can't argue with it, saying I never did it, because it's there. ನೀವು ಅದ್ರ ಜೊತೆ ವಾಗ್ವಾದ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಅದು ಅಲ್ಲಿ ಇದೆ. See, if I said something here, the video camera will prove I said it. ಸೊ ಇವಾಗ ನಾನು ಏನಾದ್ರೂ ಹೇಳಿದ್ರೆ ಈ ವಿಡಿಯೋ ಕ್ಯಾಮ್ರಾ ರೆಕಾರ್ಡ್ ಮಾಡುತ್ತೆ, ಅಲ್ಲಿ ಇರುತ್ತೆ, ನಾನು ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. Just like in some shops and offices, they have secret video cameras to see what people are doing. ಈ ಕೆಲವು ಅಂಗಡಿಗಳಲ್ಲಿ ಸೀಕ್ರೆಟ್ ಕ್ಯಾಮ್ರಾ, CC ಕ್ಯಾಮ್ರಾ ಅಂತ ಇಟ್ಕೊಂಡಿರ್ತಾರೆ, ಅದು ಏನೆಲ್ಲ ನಡೆಯುತ್ತೆ ಅದನ್ನ ರೆಕಾರ್ಡ್ ಮಾಡುತ್ತೆ. So God has kept this in our memory. ಈ ಒಂದು ನಮ್ಮ ಜ್ಞಾಪಕದಲ್ಲಿ ಆ ಒಂದು ಕ್ಯಾಮ್ರಾ ಇಟ್ಟಿದ್ದಾರೆ ದೇವರು. We die. ನಾವು ಸತ್ತಾಗ Only this body dies. ನಮ್ಮ ಈ ಶರೀರ ಸಾಯುತ್ತೆ. This mind with this video camera, that never dies. ಇದರಲ್ಲಿ ನಮ್ಮ ಜ್ಞಾಪಕದಲ್ಲಿ ಇರುವ ಆ ಕ್ಯಾಮ್ರಾ ಅದು ಸಾಯೋದಿಲ್ಲ. It cannot die. ಅದು ಸಾಯೋದಿಲ್ಲ. That goes along with my spirit to heaven or to hell. ಅದು ನನ್ನ ಆತ್ಮದ ಜೊತೆ ಪರಲೋಕಕ್ಕೆ ಅಥವಾ ನರಕಕ್ಕೆ ಹೋಗುತ್ತೆ. And then when Jesus comes back, ನಂತರ ಯೇಸು ಸ್ವಾಮಿ ಮತ್ತೆ ಬಂದಾಗ the body will be raised up, ನಮ್ಮ ಶರೀರ ಎಬ್ಬಿಸಲ್ಪಡುತ್ತೆ, and that soul will come back into the body. ಆ ಒಂದು ಪ್ರಾಣ ನನ್ನ ದೇಹದಲ್ಲಿ ಬರುತ್ತೆ. And that is what we call the final resurrection. ಅದಕ್ಕೆ ನಾವು ಅಂತಿಮ ಪುನರುತ್ಥಾನ ಅಂತ ಹೇಳ್ತೀವಿ. And then we stand before the Lord. ನಂತರ ದೇವರ ಮುಂದೆ ನಿಂತ್ಕೊಳ್ತೀವಿ. And one by one we will go forward to be judged. ನಾವು ಒಬ್ಬೊಬ್ಬರಾಗಿ ಮುಂದೆ ಹೋಗ್ತೀವಿ ನ್ಯಾಯ ತೀರ್ಮಾನಕ್ಕೆ. So I used to think, how can God have a record in heaven of all the millions of people, what all they did and thought for so many thousands of years? ನಾನು ಯೋಚನೆ ಮಾಡ್ತಾ ಇದ್ದೆ, ದೇವರು ಹೇಗೆ ಅಷ್ಟು ರೆಕಾರ್ಡಿಂಗ್ ಇಟ್ಕೊಂಡಿರ್ತಾರೆ, ಎಷ್ಟೊಂದು ಜನ ಏನೆಲ್ಲ ಮಾಡಿರ್ತಾರೆ, ಅದೆಲ್ಲ ಅಲ್ಲಿ ಹೇಗೆ ಇಟ್ಕೊಂತಾರೆ ಅಂದ್ಬಿಟ್ಟು. A big pile of DVDs for so many people. ನಾನು ಅನ್ಕೊಂತಾ ಇದ್ದೆ, ಅಲ್ಲಿ ತುಂಬಿಕೊಂಡಿರುತ್ತೆ DVDಗಳು ಅಂತ ಅನ್ಬಿಟ್ಟು. He doesn't need that. ಅದಕ್ಕೆ ಅದು ಅವಶ್ಯಕತೆ ಇಲ್ಲ. So when one person comes up, ಒಬ್ಬ ಮನುಷ್ಯ ಬಂದಾಗ God will just replay this memory tape from zero. ಸೊ ದೇವರು ಆ ಮನಸ್ಸಿನಲ್ಲಿರುವಂತ ವಿಡಿಯೋ ಟೇಪ್ನ ಸೊನ್ನೆಯಿಂದ ಮತ್ತೆ ರೀಪ್ಲೇ ಮಾಡ್ತಾರೆ. On a screen you will see the man's whole life. ಅಲ್ಲಿ ಒಂದು ಪರದೆ ಮೇಲೆ ಅದನ್ನು ತೋರಿಸ್ತಾರೆ, ಎಲ್ಲರೂ ಆತನ ಜೀವಿತವನ್ನ ನೋಡಬಹುದು. When you stand before the Lord, your whole life will be played before the whole world. ನೀವು to see. ಕರ್ತನ ಮುಂದೆ ನಿಂತಾಗ ನಿಮ್ಮ ಪೂರ್ಣ ಜೀವಿತವನ್ನ ಎಲ್ಲರೂ, ಪ್ರಪಂಚದ ಎಲ್ಲರೂ ನೋಡ್ತಾರೆ. It's your own memory telling about your own life. ನಿಮ್ಮ ಸ್ವಂತ ಜ್ಞಾಪಕ ರೆಕಾರ್ಡಿಂಗು ಅದು ನಿಮ್ಮ ಬಗ್ಗೆನೇ ಹೇಳ್ತಾ ಇರುತ್ತೆ. ಅದು It's not like a court where somebody else is talking about you. ಇಲ್ಲಿ ಒಂದು ಕೋರ್ಟ್ನಲ್ಲಿ ಇನ್ನೊಬ್ರು ನಿಮ್ಮ ಬಗ್ಗೆ ಹೇಳ್ತಾ ಇರೋ ಹಾಗೆ ಅಲ್ಲ. There you can say, no, I didn't do that. ನೀವು ಅಲ್ಲಿ ಹೇಳ್ಬೋದು, ಇಲ್ಲ ನಾನು ಮಾತ್ರ ಮಾಡಿಲ್ಲ ಅಂತ. But here it's your own memory. You can't say I didn't do it. Your memory says you did it. ಸೊ ಇಲ್ಲಿ ನಿಮ್ಮ ಜ್ಞಾಪಕ ಬಿಂಬನೆ ಹೇಳೋದ್ರಿಂದ ಅದು ನೀವು ಇಲ್ಲ ನಾನು ಮಾಡಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. You can give so many reasons today. No, that is not why I did this. This is the reason why I did it. ಇವತ್ತು ನೀವು ಬಹಳ ಕಾರಣಗಳನ್ನು ಕೊಡಬಹುದು, ಆದ ಕಾರಣದಿಂದ ಅಲ್ಲ, ಇದು ಬೇರೆ ಕಾರಣದಿಂದ ಮಾಡಿದೆ, ಹಾಗೆ ಹೀಗೆ ಅಂತ. That day when your memory is playing the videotape, even the reason will come out there. ಅವತ್ತು ಆ ದಿವಸ ಆ ಒಂದು ರೆಕಾರ್ಡ್ ಪ್ಲೇ ಆಗುವಾಗ ಅದಕ್ಕೆ ಕಾರಣಗಳು ಕೂಡ ಅದೇ ಕೊಡುತ್ತೆ. You cannot fool anybody in that day. ಆ ದಿವಸದಲ್ಲಿ ನೀವು ಯಾರಿಗೂ ಮೋಸ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. Today you can fool everybody. ನೀವು ಎಲ್ಲರನ್ನೂ ಮೂರ್ಖರನ್ನಾಗಿ ಮಾಡ್ಬೋದು ಇವತ್ತು, but that day you can fool nobody. ಆ ದಿವಸದಲ್ಲಿ ಯಾರಿಗೂ ಮೂರ್ಖ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. Let me read you a word. ನಾವು ಒಂದು ವಚನವನ್ನು, Revelation 20 ಪ್ರಕಟಣೆ 20ರಲ್ಲಿ ಒಂದು ವಚನವನ್ನು ಓದ್ತೀನಿ. Verse 11. 11ನೇ ವಚನ. I saw a great white throne and someone who sat upon it, from whose presence earth and heaven fled away. ಆಮೇಲೆ ಬೆಳ್ಳಗಿರುವ ಮಹಾ ಸಿಂಹಾಸನವೊಂದು, ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು. And the dead, the great, the small, were all standing before the throne, and the books were opened. ಆತನ ಎದುರಿಗೆ ಭೂಮಿ ಆಕಾಶಗಳು ಓಡಿ ಹೋಗಿ ಇನ್ನು ಕಾಣಿಸದ ಆಗಾದವು, ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನ ಮುಂದೆ ನಿಂತಿರುವುದನ್ನು ಕಂಡೆನು. Those days they are recorded in books. If John was writing it today, he would say the videotapes were opened. ಆಗಿನ ಕಾಲದಲ್ಲಿ ಅವರು ಪುಸ್ತಕಗಳು ಅಂತ ಬರೆದ್ರು, ಈಗಿನ ಕಾಲದಲ್ಲಿ ಆಗಿದ್ರೆ ಯೋಹಾನನು DVD ಅಂತ ಬರಿತಾ ಇದ್ರು. The videotapes were opened. ಆ ವಿಡಿಯೋ ಟೇಪ್ ತೆರೆಯಲ್ಪಟ್ಟು, the last part, all the dead
were judged according to what was on the videotape, according to their actions. ಸಂಗತಿಗಳ ಆಧಾರದಿಂದ ಕಡೆಯ ಭಾಗ ಹೇಳುತ್ತೆ, ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. See 2 Corinthians chapter 5. 2 ಕೊರಿಂಥ 5ನೇ ಅಧ್ಯಾಯ ನೋಡ್ಕೊಳ್ಳೋಣ. And verse 10, 2 Corinthians 5:10. 2 ಕೊರಿಂಥ 5:10. We must all appear before the judgment seat of Christ. 5:10. 10ನೇ ವಚನದಲ್ಲಿ ಹೀಗೆ ಹೇಳುತ್ತೆ, ಪ್ರತಿಯೊಬ್ಬನು ತನ್ನ ದೇಹದಲ್ಲಿ ನಡೆಸಿದ ಒಳ್ಳೆಯದಾಗಲಿ ಕೆಟ್ಟದಾಗಲಿ And ಪ್ರತಿಫಲವನ್ನು ಒಂದುಗೋಸ್ಕರ everyone will be recompensed, that means rewarded or punished according to what he did in his body, good or bad. ಇಲ್ಲಿ ಪೂರ್ಣ ವಾಕ್ಯ ಹೇಳುತ್ತೆ, ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಕಾರ್ಯಗಳಿಗೆ ನ್ಯಾಯಸ್ಥಾನದ ಮುಂದೆ ಯಥಾಸ್ಥಿತಿ ಕಾಣಿಸಿಕೊಳ್ಳಬೇಕು ಅಂತ. So that means your whole life is going to be played on the videotape, ಅದರ ಅರ್ಥ ಏನಂದ್ರೆ on the screen. ಆ ಒಂದು ಪರದೆ ಮೇಲೆ ನಿಮ್ಮ ಜೀವಿತವು ತೋರಿಸಲ್ಪಡುತ್ತೆ. And it says in that day that some will be ashamed and will run away. ಇಲ್ಲಿ ಹೇಳುತ್ತೆ, ಕೆಲವರು ಅದ್ರ ಬಗ್ಗೆ ನಾಚಿಕೆ ಪಡ್ಕೊಂಡು ಓಡೋಗ್ತಾರೆ ಅಂತ. You know, it says that in 1 John chapter 2, 1 ಯೋಹನ ಅಧ್ಯಾಯ 2ರಲ್ಲಿ ಹೀಗೆ ಹೇಳುತ್ತೆ, verse 28. 28ರಲ್ಲಿ ಹೀಗೆ ಹೇಳುತ್ತೆ, Now little children abide in him, so that when he comes back we may have confidence and not shrink away from him in shame at his coming. ಪ್ರಿಯರಾದ ಮಕ್ಕಳೇ, ಆತನ ಪ್ರತ್ಯಕ್ಷನಾಗುವಾಗ ನಾವು ಆತನ ಆಗಮನದಲ್ಲಿ ಆತನ ಮುಂದೆ ನಿಲ್ಲಲು ನಾಚಿಕೆ ಪಡದೆ ಧೈರ್ಯದಿಂದಿರುವಂತೆ ಆತನಲ್ಲಿ ನೆಲೆಗೊಂಡಿರೋಣ. Why should a believer shrink away in shame when Jesus comes? ಯೇಸು ಸ್ವಾಮಿ ಬಂದಾಗ ಯಾಕೆ ಒಬ್ಬ ವಿಶ್ವಾಸಿ ನಾಚಿಕೆಗೊಂಡು ದೂರ ಹೋಗ್ಬೇಕು? Because he knows now the videotape of my memory is going to be played before everybody. ಆವಾಗ ಗೊತ್ತಾಗುತ್ತೆ ಅವನಿಗೆ, ಆ ಒಂದು ವಿಡಿಯೋ ಟೇಪ್ ಎಲ್ಲರ ಮುಂದೆ ಪರದೆ ಮೇಲೆ ತೋರಿಸಲ್ಪಡುತ್ತೆ. And then they will know the real person that I was. ಆವಾಗ ಎಲ್ಲರಿಗೂ ಗೊತ್ತಾಗುತ್ತೆ ಯಥಾರ್ಥವಾಗಿ ಯಾವ ತರದ ಮನುಷ್ಯನಾಗಿದ್ದೆ ನಾನು. Not only how I behaved at home or in the office. ನಾನು ಹೇಗೆ ಮನೆಯಲ್ಲಿ ಆಫೀಸ್ನಲ್ಲಿ ನಡ್ಕೊಂಡೆ ಅದು ಮಾತ್ರ ಅಲ್ಲ, all the things I did in secret in the dark. ನಾನು ಕತ್ತಲೆಯಲ್ಲಿ ನಾನು ರಹಸ್ಯವಾಗಿ ಏನೇನ್ ಮಾಡಿದೆ ಎಲ್ಲ. And not only that, all the thoughts I had about different people in the church. ಅದು ಮಾತ್ರ ಅಲ್ಲ, ಸಭೆಯಲ್ಲಿ ಒಬ್ಬೊಬ್ಬರು ವಿಷಯವಾಗಿ ನನ್ನ ಮನಸ್ಸಿನಲ್ಲಿ ಏನಿತ್ತು ಮನೋಭಾವ. Maybe you said nice words to them, praise the Lord, but in your mind you had bad thoughts about them. ನೀವು ಅವರನ್ನ ಕೈ ಕುಲುಕಿಸಿ ಪ್ರೈಸ್ ದ ಲಾರ್ಡ್ ಅಂತ ಹೇಳಿರ್ಬೋದು, ಆದ್ರೆ ನಿನ್ನ ಹೃದಯದಲ್ಲಿ ಏನಿತ್ತು ಅವರ ಬಗ್ಗೆ ಮನೋಭಾವ, that will all come out on the screen. ಅದು ಎಲ್ಲ ಪರದೆ ಮೇಲೆ ಬರುತ್ತೆ. And you will know that. ನಿಮಗೆ ಗೊತ್ತಾಗುತ್ತೆ. And so you shrink away, you want to run away from there in shame. ನಿಮ್ಗೆ ನಾಚಿಕೆಯಾಗಿ ಓಡೋಗ್ಬೇಕು ಅನ್ಸುತ್ತೆ. Some people, it says, is going to be there like that. ಕೆಲವರು ಹಾಗಿರ್ತಾರೆ ಅಂತ ಇಲ್ಲಿ ಹೇಳ್ತಾ ಇದೆ. Even in the book of Revelation it says, ಪ್ರಕಟಣೆಯಲ್ಲಿ ಹೀಗೆ ಹೇಳುತ್ತೆ, it's in Revelation chapter 14, 14ನೇ ಅಧ್ಯಾಯದಲ್ಲಿ it speaks about the coming of the Lord. ಇಲ್ಲಿ ಕರ್ತನ ಬರುವಿಕೆ ಬಗ್ಗೆ ಹೇಳ್ತಾ ಇದೆ. And it says here about certain people who are going to stand before the Lord with him on the throne. ಆತನ ಸಿಂಹಾಸನದ ಜೊತೆಯಲ್ಲಿ ಕೆಲವರು ನಿಂತ್ಕೊಳ್ತಾರೆ ಅಂತ ಇಲ್ಲಿ ಹೇಳ್ತಾರೆ. With the Father's name and his name on their foreheads in chapter 14 and verse 1. 14ನೇ ಅಧ್ಯಾಯ 1ನೇ ವಚನದಲ್ಲಿ ತಂದೆಯ ಹೆಸರು, ಆತನ ಹೆಸರು ಅವರ ಆಣೆಯ ಮೇಲೆ ಬರೆಯಲ್ಪಟ್ಟಿತ್ತು. If we have been faithful, ಅವರು ನಂಬಿಗಸ್ತರಾಗಿದ್ದರೆ, says in verse 13, 13ನೇ ವಚನ ಹೇಳುತ್ತೆ, blessed are such people who die in the Lord. ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು ಅಂತ ಹೇಳಿ They can rest. ಅವರು ಸಮಾಧಾನ. One day all their deeds will follow them and come up on the screen, we can say. ಅವರ ಸುಕೃತ್ಯಗಳು ಅವರೊಡನೆ ಬರುವವು ಎಂದು ಹೇಳುತ್ತೆ. And so we must be watchful. ನಾವು ಜಾಗೃತಿಯಾಗಿ ನೋಡಬೇಕು. Because Jesus says in chapter 22, 22ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೀಗೆ ಹೇಳ್ತಾರೆ, verse 12. Chapter 22 verse 12. 22:12ರಲ್ಲಿ ಹೀಗೆ ಹೇಳ್ತಾರೆ, I'm coming quickly. ಈಗೋ ಬೇಗ ಬರುತ್ತೇನೆ. To give to every man exactly what he has done. ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿದೆ. So here is a warning. ಇಲ್ಲಿ ಒಂದು ಎಚ್ಚರಿಕೆ. Chapter 16 verse 15. 16-15ರಲ್ಲಿ ಒಂದು, I'm coming like a thief.
ನಾನು ಕಳ್ಳನ ಬರುವಂತೆ ಬರುತ್ತಾನೆ. Blessed is the one who is spiritually alert, awake all the time. ಯಾರು ಆತ್ಮೀಕವಾಗಿ ಬಹಳ ಜಾಗೃತೆಯಿಂದ ಅದನ್ನು ಅವನು ಧನ್ಯನು. Keeps his spiritual inner garments clean. ಅವನು ಆತ್ಮೀಕ ವಸ್ತ್ರಗಳನ್ನ ಶುದ್ಧವಾಗಿ ಇಟ್ಕೊಂತಾನ, ಅವನು ಧನ್ಯನು. Otherwise he'll be naked. ಇಲ್ಲ ಅಂದ್ರೆ ಅವನು ನಗ್ನನಾಗಿರ್ತಾನೆ. And everybody will see his shame on that video screen. ಆ ಒಂದು ಪರದೆಯ ಮೇಲೆ ಅವತ್ತು ಅವನ ಬೆತ್ತಲೆಯನ್ನ ನೋಡ್ತಾರೆ ಎಲ್ಲರೂ. You know, if all your inner life, bad thoughts and attitudes is exposed, ನಿಮ್ಮ ಒಳಗಿನ ಜೀವಿತ ಎಲ್ಲ ಒಳಗಿನ ಯೋಚನೆಗಳು ಆ ಪರದೆಯಲ್ಲಿ ತೋರಿಸಿದಾಗ, it says here it'll be like somebody taking a photograph of you naked and showing it on the screen. ಇದು ಹೇಗಿರುತ್ತೆ ಅಂದ್ರೆ ಯಾರು ನಿಮ್ಮ ಬೆತ್ತಲೆ ಚಿತ್ರವನ್ನ ಯಾರೋ ಫೋಟೋ ತೆಗೆದು ಅಲ್ಲಿ ತೋರಿಸಿದಾಗಿರುತ್ತೆ. Supposing somebody takes a video camera of you completely naked, ಯಾರಾದ್ರೂ ವಿಡಿಯೋ ಚಿತ್ರವನ್ನ ನೀವು ಬೆತ್ತಲಾಗಿರೋದನ್ನ ತೆಗೆದ್ರೆ, shows it on a screen, ಅದನ್ನ ಪರದೆ ಮೇಲೆ ತೋರಿಸಿದ್ರೆ, you'll feel like running away. ನಿಮ್ಗೆ ಅಲ್ಲಿಂದ ಓಡಿ ಹೋಗೋ ಹಾಗಾಗುತ್ತೆ. We don't like to be seen naked. ನಾವು ನಗ್ನರಾಗಿ ತೋರಿಸೋದನ್ನ ಇಷ್ಟಪಡೋದಿಲ್ಲ. Here it says ಇಲ್ಲಿ ಏನು ಹೇಳುತ್ತೆ ಅಂದ್ರೆ, that in that day it's possible that some people will have to run away in shame. ಆ ದಿವಸದಲ್ಲಿ ಕೆಲವರು ಅವಮಾನದಿಂದ ಓಡಿ ಹೋಗ್ಬೇಕಾಗತ್ತೆ ಅಂತ ಹೇಳುತ್ತೆ. When all your private thoughts and attitudes is exposed, it is going to be like that. ನಿಮ್ಮ ಆ ಒಂದು ರಹಸ್ಯ ಜೀವಿತದ ಪ್ರತಿಯೊಂದನ್ನು ತೋರಿಸಲ್ಪಟ್ಟಾಗ ಹಾಗಾಗುತ್ತೆ ಅಂತ ಹೇಳ್ತಾರೆ. That is a picture of how many believers will feel when their thoughts and attitudes and their thoughts are all shown in the screen. ಆ ಪರದೆ ಮೇಲೆ ತೋರಿಸಿದಾಗ ಎಲ್ಲರಿಗೂ ಏನಾಗುತ್ತೆ ಅನ್ನೋದ್ರ ಚಿತ್ರಣ ಇದು. The best illustration is, Jesus says, like walking naked and somebody seeing you. ನೀವು ಬೆತ್ತಲೆಯಾಗಿ ನಡೆದು ಹೋಗುವಾಗ ಬೇರೆಯವ್ರು ನೋಡಿದ್ರೆ ಹೇಗಿರುತ್ತೋ ಹಾಗೆ ಅಂತ. Think of that. The shame of your inner life being all revealed there. ನಿಮ್ಮ ಒಳಗಿನ ಜೀವಿತವನ್ನೆಲ್ಲ ಅಲ್ಲಿ ತೋರಿಸೋದ್ರ ಬಗ್ಗೆ ಯೋಚನೆ ಮಾಡಿ. This is true. This is going to happen. ಇದು ಸತ್ಯ, ಇದು ನಡೆಯುವಂತ. It's going to happen to all of you sitting here. It's going to happen to me. ಇಲ್ಲಿ ಕುಳಿತವ್ರಿಗೆ ಎಲ್ಲರಿಗೂ ನಡೆಯುವಂತದ್ದು, ನನಗೂ ನಡೆಯುವಂತದ್ದು. Every thought, attitude I had towards anybody will be shown in the screen. ಎಲ್ಲ ಯೋಚನೆ, ಎಲ್ಲ ಮನೋಭಾವ ನನಗೆ ಬೇರೆಯವ್ರ ಮೇಲಿದೆ, ಅದು ಪರದೆ ಮೇಲೆ ತೋರಿಸಲ್ಪಡುತ್ತೆ. All my secret sins, ನನ್ನ ಎಲ್ಲ ರಹಸ್ಯ from my ಪಾಪಗಳು, childhood, ನಮ್ಮ ಬಾಲ್ಯತನದಿಂದ, especially after I became a believer, ಆತ್ಮಿಕನಾದ ನಂತರ, ಹೊಸದಾಗಿ ಹುಟ್ಟಿದ ನಂತರ. and I don't want to run away in shame at that time. ಆ ಸಮಯದಲ್ಲಿ ನಾನು ನಾಚಿಕೆಯಿಂದ ಓಡಿ ಹೋಗಬಾರ್ದು. So this is where the gospel comes, which is the good news. ಇಲ್ಲಿ ಆ ಒಂದು ಸುವಾರ್ತೆ, ಶುಭ ಸಮಾಚಾರ ಇಲ್ಲಿ ಬರುತ್ತೆ. Is this good news what you heard just now? ಇವಾಗ ಕೇಳಿದ್ದು ಶುಭ ಸಮಾಚಾರನ? That all your private life is going to be shown to the whole world. Is that good news? ನಿಮ್ಮ ಎಲ್ಲ ರಹಸ್ಯ ಜೀವಿತ ಅಲ್ಲಿ ಪರದೆ ಮೇಲೆ ತೋರಿಸಲ್ಪಡುತ್ತೆ, ಅದು ಶುಭ ಸಮಾಚಾರನ? This is not good news for me. It's not good news for anybody. ಸೊ ನನಗೆ ಅದು ಶುಭ ಸಮಾಚಾರ ಅಲ್ಲ, ಇದು ಯಾರಿಗೂ ಶುಭ ಸಮಾಚಾರವಲ್ಲ. The good news is, ಶುಭ ಸಮಾಚಾರ ಯಾವ್ದಂದ್ರೆ, read 1 John chapter 1. 1 ಯೋಹನ ಅಧ್ಯಾಯ 1ರಲ್ಲಿ ನಾವು verse 7. 7ನೇ ವಚನ. This is the good news. ಇದು ಶುಭ ಸಮಾಚಾರ. If we walk in the light as God is in the light, ಆತನು ಬೆಳಕಿನಲ್ಲಿರುವಂತೆಯೋ ನಾವು ಬೆಳಕಿನಲ್ಲಿ we can have ನಡೆದರೆ fellowship with him. ನಾವು ಆತನೊಂದಿಗೆ ಸಂಗಡದಲ್ಲಿ ಅನ್ಯೋನ್ಯತೆಯಲ್ಲಿ. Jesus Christ, which he shed on the cross, will cleanse us from all sin. ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ಶುದ್ಧ ಮಾಡಿ. If we confess our sin, verse 9, he will cleanse it away. 9ರಲ್ಲಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಅದು ತೀರಿಸಲ್ಪಡುತ್ತೆ, ಕ್ಷಮಿಸಲ್ಪಡುತ್ತೆ. So if I see, oh Lord, I'm sorry I did this, ನಾನು ಹೀಗೆ ಹೇಳಿದ್ರೆ, ಕರ್ತನೇ ನಾನು ಕ್ಷಮಿಸ್ಬಿಡು, ನಾನು ಹೀಗೆ ಮಾಡಿದೆ, please forgive me, ನನ್ನನ್ನು ಕ್ಷಮಿಸ್ಬಿಡು, that part in my video screen will be wiped out. ಆ ವಿಡಿಯೋ ಪರದೆಯಲ್ಲಿ ಆ ಭಾಗ ಅಳಿಸಲ್ಪಡುತ್ತೆ, from the videotape. ಆ ಒಂದು ಟೇಪ್. Then something else, Lord, I had a very bad thought about that person. ಕರ್ತನೆ, ಆ ಮನುಷ್ಯನ ಬಗ್ಗೆ ಕೆಟ್ಟ ಮನೋಭಾವ ಇಟ್ಕೊಂಡಿದ್ದೆ, ನಾನು ನಿಜವಾಗಿ Forgive me. ಪಶ್ಚಾತ್ತಾಪ ಪಡ್ತೀನಿ, ಕ್ಷಮಿಸು. That's wiped out from the videotape. ಆ ಟೇಪ್ ನಲ್ಲಿ ಅದು ಅಳಿಸಲ್ಪಡುತ್ತೆ. And Lord, I did this other thing wrong here. ಕರ್ತನೆ, ಈ ಒಂದು ತಪ್ಪನ್ನ ನಾನು ಮಾಡಿದೆ, I confess it. ನಾನು ಅರಿಕೆ ಮಾಡ್ತೇನೆ, It's wiped out. ಅದು ಅಳಿಸಲ್ಪಡುತ್ತೆ. If you blame somebody else, ನೀವು ಬೇರೆಯವ್ರನ್ನ ದೂಷಿಸಿದ್ರೆ, no Lord, that was not my fault, that was his fault.
ಇಲ್ಲ ಕರ್ತನೆ, ನನ್ನ ತಪ್ಪಲ್ಲ, ಅದು ಇನ್ನೊಬ್ಬನ ತಪ್ಪು, then it will not be wiped out. It will remain there. ಅದು ಅಳಿಸಲ್ಪಡೋದಿಲ್ಲ, ಅದಲ್ಲೇ ಉಳಿಯುತ್ತೆ. What will be wiped out? ಯಾವ್ದು ಅಳಿಸಲ್ಪಡುತ್ತೆ? Only what you confess as your sin. ನೀವು ನಿಮ್ಮ ತಪ್ಪು ಅಂತ ಯಾವ್ದನ್ನ ಅರಿಕೆ ಮಾಡ್ತೀರೋ ಅದು If ಅಳಿಸಲ್ಪಡುತ್ತೆ. you say, no, that was my wife's fault, ಇಲ್ಲ ಅದು ನಾನು ಹೆಂಡತಿ ತಪ್ಪು ಅಂತ ಹೇಳಿದ್ರೆ that will not be wiped out from your tape. ನಿಮ್ಮ ಆ ಟೇಪ್ನಿಂದ ಅದು ಅಳಿಸಲ್ಪಡೋದಿಲ್ಲ. Because you're not confessing your sin. ಯಾಕೆಂದ್ರೆ ನಿಮ್ಮ ಪಾಪವನ್ನ ನೀವು ಅರಿಕೆ ಮಾಡ್ತಾ You're ಇಲ್ಲ. confessing your wife's sin. ನಿಮ್ಮ ಹೆಂಡತಿ ಪಾಪವನ್ನ ಅರಿಕೆ ಮಾಡ್ತಾ ಇದ್ದೀರಿ. Like Adam. ಆದಾಮನಾಗಿ God asked Adam, did you eat from the tree? ಆದಾಮನಿಗೆ ಕೇಳಿದ್ರು ದೇವರು, ನೀನು ಆ ಮರದಿಂದ ಹಣ್ಣು He said, ತಿಂದ? my wife, she went and plucked it. ಅದು ನಾನು ಹೆಂಡತಿ, ಆಕೆ ಹೋಗಿ ಹಣ್ಣು ಕಿತ್ಕೊಂಡ್ಲು. He was confessing his wife's sin. ಆದಾಮನು ಆತನ ಹೆಂಡತಿಯ ಪಾಪವನ್ನ ಅರಿಕೆ ಮಾಡ್ತಾ ಇದ್ದಾನೆ. Very common habit among the children of Adam, they confess other people's sins. ಆದಾಮನ ಮಕ್ಕಳ ಈ ಗುಣ ಇದೇ ಆಗಿದೆ, ಬೇರೆಯವರ ಪಾಪಗಳನ್ನ ಅರಿಕೆ ಮಾಡ್ತಾರೆ. Then that will remain on your videotape. ಆ ವಿಡಿಯೋ ಟೇಪ್ ನಲ್ಲಿ ಅದು ಉಳ್ಕೊಂಡ್ಬಿಡುತ್ತೆ. ಅವಾಗ when you confess your sin and take the blame, that will be wiped out. ನೀವು ನಿಮ್ಮ ಪಾಪವನ್ನು ಅರಿಕೆ ಮಾಡಿ ಅದಕ್ಕೆ ನೀವು ಅಪವಾದ ತೆಕ್ಕೊಂಡ್ರೆ ಅದು ಅಳಿಸಲ್ಪಡುತ್ತೆ. And if I have cheated somebody, ನೀವು ಯಾರಿಗಾದ್ರೂ ಮೋಸ ಮಾಡಿದ್ರೆ, I say, Lord, I've cheated that person. ಕರ್ತನೆ, ಆ ಮನುಷ್ಯನ ನಾನು ಮೋಸ ಮಾಡಿದ್ದೀನಿ, it's still not wiped out. ಅದು ಇನ್ನೂ ಅಳಿಸಲ್ಪಟ್ಟಿಲ್ಲ. When I go and give that money back to that person, ಆ ಮನುಷ್ಯನಿಗೆ ಹೋಗಿ ಹಣ ಹಿಂತಿರುಗಿಸಿದಾಗ then it's wiped out. ಅದು ಅಳಿಸಲ್ಪಡುತ್ತೆ. So when I have harmed a human being, I must not only confess to God, I must confess to that person also. ಒಬ್ಬ ವ್ಯಕ್ತಿಯನ್ನ ನೋಯಿಸಿದ್ರೆ ನಾನು ದೇವರಿಗೆ ಅರಿಕೆ ಮಾಡೋದಲ್ಲ, ಆ ವ್ಯಕ್ತಿಗೂ ಅರಿಕೆ ಮಾಡಬೇಕಾಗುತ್ತೆ. Supposing I slap this brother, ಒಬ್ಬ ಸಹೋದರನಿಗೆ ನಾನು ಕಪಾಳ ಮೇಲೆ ಹೊಡೆದ್ಬಿಡ್ತೀನಿ. say, Lord, I'm sorry, I slapped him. ಅವನಿಗೆ ಕಪಾಳದ ಮೇಲೆ ಹೊಡೆದ್ಬಿಟ್ಟೆ, ಕರ್ತನೆ ಕ್ಷಮಿಸು. That is not wiped out. ಅದು ಅಳಿಸಲ್ಪಟ್ಟಿಲ್ಲ. Till I go to him and say, brother, that was my fault, I'm sorry for doing it. ಆ ಸಹೋದರನ ಬಳಿ ಹೋಗಿ, ಸಹೋದರನೇ ಕ್ಷಮಿಸು, ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅರಿಕೆ ಮಾಡಿದ್ರೆ ಮಾತ್ರ then it is wiped out. ನಂತರ ಅಳಿಸಲ್ಪಡುತ್ತೆ. You know, there was a man called Zacchaeus in the Bible who had stolen money from a lot of people when he was a tax collector. ಒಬ್ಬ ಸುಂಕ ವಸೂಲಿಗಾರನು ಜಕ್ಕಾಯನ ಬಗ್ಗೆ ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳುತ್ತೆ, ಅವನು ಬಹಳ ಜನಕ್ಕೆ ಮೋಸ ಮಾಡಿ ಹಣ ತೆಗೆದುಕೊಂಡಿದ್ದ. And he said, Lord, I will not only give the money back, I'll give it back with interest. So 4 times I'll give back. ಅವನು ಹೇಳಿದನು, ನಾನು ಅವರಿಗೆ ಹಣ ಹಿಂತಿರುಗಿಸೋದು ಮಾತ್ರ ಅಲ್ಲ, 4 ಪಟ್ಟು ಅದಕ್ಕೆ ಹೆಚ್ಚು ಹಣ ಸೇರಿಸಿ ನಾನು ಹಿಂತಿರುಗಿಸ್ತೀನಿ ಅಂತ ಹೇಳಿದನು. And the Lord saw in his heart that he's really going to do it. ಕರ್ತನು ಆತನ ಹೃದಯದಲ್ಲಿ ನೋಡಿದ್ರು, ಇವನು ನಿಜವಾಗ್ಲಿ ಮಾಡ್ತಾನೆ, ಇವನು ಯಥಾರ್ಥನು ಅಂತ. The Lord said, salvation has come here. ನಂತರ ಹೇಳಿದ್ರು, ರಕ್ಷಣೆ ಈ ಮನೆಗೆ ಬಂದಿದೆ ಅಂತ. See what the Apostle Paul said in Acts 24. ಅಪೊಸ್ತಲರ ಕೃತ್ಯ 24ರಲ್ಲಿ ಪೌಲನು ಏನು ಹೇಳ್ತಾನೆ ನೋಡೋಣ. Verse 15. 15ನೇ ವಚನ. He says, I have a hope in God, which all these other people also cherish. There will definitely be a resurrection of the righteous people and the wicked people. ಇದಲ್ಲದೆ ನೀತಿವಂತರಿಗೂ ಅನೀತಿವಂತರಿಗೂ ಪುನರುತ್ಥಾನವಾಗುವುದೆಂದು ಇವರು ದೇವರಲ್ಲಿ ನಿರೀಕ್ಷೆ ಇಟ್ಟಿರುವ ಪ್ರಕಾರವೇ ನಾನು ನಿರೀಕ್ಷೆ ಉಳ್ಳವನಾಗಿದ್ದೇನೆ. First the righteous will be resurrected, then the wicked will be resurrected. ನೀತಿವಂತರು ಮೊದಲು ಪುನರುತ್ಥಾನವಂತರೇ, ಅನೀತಿವಂತರು ಪುನರುತ್ಥಾನವಂತರು. Paul says, I want to be in the resurrection of the righteous. ನಾನು ನೀತಿವಂತರ ಪುನರುತ್ಥಾನದಲ್ಲಿ ನಾನು ಇರಬೇಕು ಅಂತ ಬಯಸ್ತೇನೆ. So what do I do? ಅದಕ್ಕೆ ನಾನು ಏನ್ ಮಾಡ್ಬೇಕು? Because of this, ಅದರಿಂದ verse 16, 16ನೇ ವಚನ, I do my best to keep a clear conscience not only before God but also before men. ಇದರ ದೆಸೆಯಿಂದ ದೇವರ ವಿಷಯದಲ್ಲಿಯೂ ಮನುಷ್ಯರ ವಿಷಯದಲ್ಲೂ ನಾನು ನಿರ್ದೋಷಿ ಎಂದು ಸಾಕ್ಷಿ ಹೇಳುವ ಮನಸ್ಸು ನನಗೆ ಯಾವಾಗಲೂ ಇರಬೇಕೆಂದು ಅಭ್ಯಾಸ ಮಾಡುತ್ತಿದ್ದೇನೆ. Okay, maybe I did not slap this brother. ನಾನು ಈ ಸಹೋದರನಿಗೆ ಕೆನ್ನೆ ಕಪಾಳದ ಮೇಲೆ ಹೊಡಿಲಿಲ್ಲ. I went somewhere and spoke a lot of evil about this brother. ಈ ಸಹೋದರನ ಬಗ್ಗೆ ಬೇರೆ ಕಡೆ ಹೋಗಿ ಕೆಟ್ಟದಾಗಿ ಮಾತಾಡಿದೆ. That is worse than slapping him. ಅದು ಕಪಾಳಕ್ಕೆ ಹೊಡೆಯೋದಕ್ಕಿಂತ ಮೋಸವಾದದ್ದು. When I slapped him, I only hurt him. ನಾನು ಕಪಾಳಕ್ಕೆ ಹೊಡೆದಾಗ ಅವನಿಗೆ ನೋವು ಮಾಡಿದೆ. When I spoke evil about him, I was murdering his reputation. ನಾನು ಬೇರೆಯವ್ರ ಹತ್ರ ಈತನ ಬಗ್ಗೆ ಕೆಟ್ಟದಾಗಿ ಹೇಳುವಾಗ ಆತನ ಒಳ್ಳೆತನನ್ನ ನಾನು ಕೆಡಿಸ್ತಾ ಇದ್ದೀನಿ, ಅವನು ಸಾಯಿಸ್ತಾ ಇದ್ದೀನಿ. Which is worse, to slap a person or to kill a person? ಅವನ ಕಪಾಳಕ್ಕೆ ಹೊಡೆಯೋದು ಕೆಟ್ಟದ್ದ, ಆತನನ್ನ ಸಾಯಿಸೋದು ಕೆಟ್ಟದ್ದ? Some of you will never slap anybody. ಕೆಲವರು ಯಾರಿಗೂ ಕಪಾಳಕ್ಕೆ ಹೊಡೆಯೋದಿಲ್ಲ. But you can go behind his back and kill his reputation by telling all types of stories about him. ನೀವು ಇನ್ನೊಬ್ಬರ ಬಳಿಗೆ ಹೋಗಿ ಆತನ ಬಗ್ಗೆ ಕೆಟ್ಟದಾಗ ಮಾತಾಡಿ ಆತನ ಮರ್ಯಾದೆಯನ್ನ ಸಾಯಿಸುವಂತ ಕೆಲಸವನ್ನ ಮಾಡಬಹುದು.
You think that is not on the videotape? ನೀವು ಅನ್ಕೊಂತೀರಾ ಅದು ವಿಡಿಯೋ ಟೇಪಲ್ಲಿ ಇರಲ್ಲ ಅಂತ? It's there. ಅದಿದೆ. How you murdered somebody's reputation. ಬೇರೆಯವರ ಮರ್ಯಾದೆಯನ್ನ ಹೇಗೆ ಸಾಯಿಸಿದಿರಾ ಅದು ಇದೆ. What all you whispered into people's ear. ಬೇರೆಯವರ ಕಿವಿಯಲ್ಲಿ ಏನೆಲ್ಲ ಹೇಳಿದಿರಾ ಅದೆಲ್ಲ That ಇದೆ. day it will come out. ಆ ದಿವಸ ಅದೆಲ್ಲ ಬರುತ್ತೆ. But if I have confessed it ಆದ್ರೆ ಅದನ್ನ ಅರಿಕೆ ಮಾಡಿದ್ರೆ and asked forgiveness ಕ್ಷಮೆ ಕೇಳಿದ್ರೆ and repented, ಅದರಿಂದ ಮಾನಸಾಂತರ ಪಟ್ಟಿದ್ರೆ God will wipe it out. ದೇವರು ಅದನ್ನ ಅಳಿಸಿಬಿಡ್ತಾರೆ. It says here, I've got to keep a good conscience not only before God but before men also. ಇಲ್ಲಿ ಪೌಲ್ ಹೇಳ್ತಾರೆ, ಮನುಷ್ಯರ ಮುಂದೆ ಮಾತ್ರ ಅಲ್ಲ ದೇವರ ಮುಂದೆನೂ ಒಳ್ಳೆಯ ಮನಸಾಕ್ಷಿ ಇಡ್ಲಿಕ್ಕೆ ನಾನು ಅಭ್ಯಾಸ ಮಾಡ್ತೀನಿ ಅಂತ. It's very easy to confess to God. ಇದು ದೇವರ ಹತ್ರ ಅರಿಕೆ ಮಾಡೋದು ಬಹಳ ಸುಲಭ. But to confess to men, ಮನುಷ್ಯರಿಗೆ ಅರಿಕೆ ಮಾಡೋದು. Let me ask you a question. ನಾನು ಒಂದು ಪ್ರಶ್ನೆ ಕೇಳ್ತೀನಿ. When you get angry with your wife, ನೀವು ಹೆಂಡತಿ ಜೊತೆ ಕೋಪ ಮಾಡ್ಕೊಂಡ್ರೆ is it easier to ask God forgiveness or is it easier to ask your wife's forgiveness? ದೇವರ ಹತ್ರ ಕ್ಷಮೆ ಕೇಳೋದು ಸುಲಭನಾ, ಹೆಂಡತಿ ಹತ್ರ ಕ್ಷಮೆ ಕೇಳೋದು ಸುಲಭನಾ? You husbands know the answer. ನೀವು ಗಂಡಂದಿರಿಗೆ ಇದ್ರ ಉತ್ತರ ಗೊತ್ತಿದೆ. And what about you wives when you get angry with your husband? ಹೆಂಡತಿಯರು ಏನು ನಿಮ್ಮ ಗಂಡನ ಜೊತೆ ಕೋಪ ಮಾಡ್ಕೊಂಡಾಗ ಹೇಗೆ? Is it easier to ask God forgiveness or man's forgiveness? ದೇವರ ಹತ್ರ ಕ್ಷಮೆ ಕೇಳೋದು ಸುಲಭನಾ, ಗಂಡಂದಿರ ಹತ್ರ ಕ್ಷಮೆ ಕೇಳೋದು ಸುಲಭನಾ? You go so easily to God and say, oh God, I'm sorry, please forgive me. ದೇವರ ಹತ್ರ ಸುಲಭವಾಗಿ ಹೋಗಿ ದೇವರೇ ಕ್ಷಮಿಸಿ ಅಂತ ಹೇಳ್ಬೋದು. But you have to think and think and think and think before you go to your wife or husband and ask their forgiveness. ಆದ್ರೆ ಗಂಡನ ಅಥವಾ ಹೆಂಡತಿ ಬಳಿ ಹೋಗ್ಬೇಕಾದ್ರೆ ಯೋಚನೆ ಮಾಡಿ ಹೋಗ್ಬೇಕಾಗಿ ಬರುತ್ತೆ. Now God is an absolutely holy God. ದೇವರು ಬಹಳ ಪವಿತ್ರರು. Your husband and your wife are sinners. ನಿಮ್ಮ ಗಂಡ ಅಥವಾ ಹೆಂಡತಿ ಪಾಪಿಗಳು. How is it you find it easier to ask forgiveness from a holy God and difficult to ask forgiveness from a sinner? ಹೇಗೆ ಆ ಪವಿತ್ರ ದೇವರ ಹತ್ರ ಸರಾಗವಾಗಿ ಕ್ಷಮೆ ಕೇಳಬಹುದು, ಪಾಪಿಗಳ ಹತ್ರ ಹೋಗಿ ಕ್ಷಮೆ ಕೇಳೋದು ಕಷ್ಟ? I'll tell you why. ಯಾಕೆ ಅಂತ ನಾನು ಹೇಳ್ತೀನಿ. Because you're not really going to God. ನೀವು ನಿಜವಾಗಿ ದೇವರ ಹತ್ರ ಹೋಗ್ತಾ ಇಲ್ಲ. You're going to God. ನೀವು ಅನ್ಕೊಂತೀರಾ ಹೋಗ್ತಾ ಇದ್ದೀರಾ ಅಂತ. Say, oh God. ಓ ದೇವ್ರೇ. But you're actually praying only to yourself. ಆದ್ರೆ ನೀವು ನಿಮಗೆ ಪ್ರಾರ್ಥನೆ ಮಾಡ್ಕೊಂತಾ ಇದ್ದೀರಾ ಅಷ್ಟೇ. Do you know many times when we pray saying, oh God, we are actually praying to ourselves? ನಾವು ಓ ದೇವರೇ ಅಂತ ಹೇಳುವಾಗ ಬಹಳಷ್ಟು ಸಲ ನಮಗೆ ನಾವೇ ಪ್ರಾರ್ಥನೆ ಮಾಡ್ಕೊಂತಾ ಇರ್ತೀವಿ. I'll show you that, how Jesus spoke about that in Luke 18. ಲೂಕ 18ರಲ್ಲಿ ಯೇಸು ಸ್ವಾಮಿ ಏನು ಹೇಳಿದ್ರು ಈ ವಿಷಯವಾಗಿ ನೋಡೋಣ. Here's a man who went to the temple and said, oh God. ಇಲ್ಲಿ ಒಬ್ಬ ದೇವಾಲಯಕ್ಕೆ ಹೋಗ್ಬಿಟ್ಟು ಓ ದೇವರೇ ಅಂತ ಹೇಳಿದನು. You think he was praying to God? ಅನ್ಸುತ್ತೆ ಅವನು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂತ. Luke 18. ಲೂಕ 18 verse 11. 11ನೇ ವಚನ. What did Jesus say? Read it carefully. ಬಹಳ ಜಾಗರೂಕತೆಯಿಂದ ಓದಿ. He prayed to himself. ಆತನು ತನ್ನೊಳಗೆ ಪ್ರಾರ್ಥಿಸಿದನು. And said, oh God. ಓ ದೇವರೇ ಅಂತ ಹೇಳಿದನು. A lot of the believers' prayers are just like this. ಬಹಳಷ್ಟು ವಿಶ್ವಾಸಿಗಳ ಪ್ರಾರ್ಥನೆ ಹೀಗೆ ಇರುತ್ತೆ. They kneel down and say, oh God, forgive me. ಅವರು ಮೊಣಕಾಲು ಹಾಕಿ ಓ ದೇವರೇ ನನ್ನನ್ನು ಕ್ಷಮಿಸು. They are praying to themselves. ಅವರು ತಮಗ್ ತಾವೇ ಪ್ರಾರ್ಥನೆ ಮಾಡ್ಕೊಂತಾ ಇದ್ದಾರೆ. If they are praying to holy God, they'll be in fear and trembling because they sin. ಅವರು ನಿಜವಾಗಿ ದೇವರ ಬಳಿ ಹೋಗಿದ್ರೆ ಅವರು ಅಷ್ಟು ಭಯ ಇರುತ್ತೆ ದೇವರ ಬಗ್ಗೆ. They would much rather go to their sinful husband and wife and ask that person's forgiveness than a holy God's forgiveness. ಅವರಿಗೆ ಒಬ್ಬ ಪಾಪಿಯ ಬಳಿಗೆ ಹೋಗಿ ಕ್ಷಮೆ ಕೇಳೋದು ಬಹಳ ಸರವಾಗಿರುತ್ತೆ ಈ ಪವಿತ್ರ ದೇವರಿಗಿಂತ. But you may say that's because God is so compassionate. My husband is not so compassionate. My wife is not so compassionate. That's why I go to God. ನೀವು ಹೇಳ್ಬಹುದು ದೇವರು ಬಹಳ ಕರುಣೆಯುಳ್ಳವನು, ಆದ್ರೆ ನನ್ನ ಗಂಡ ಹೆಂಡತಿ ಕರುಣೆಯುಳ್ಳವಳಲ್ಲ ಅಂತ. But if you have hurt somebody, ನೀವು ಯಾರಿಗಾದ್ರೂ ನೋವು ಮಾಡಿದ್ರೆ, whether he's a devil also, you must go and ask forgiveness. ಆತ ದೆವ್ವವಾಗಿದ್ರು ನೀವು ಹೋಗಿ ಕ್ಷಮೆ ಕೇಳಬೇಕಾಗಿದೆ. You can't hurt another human being and ignore it. ನೀವು ಇನ್ನೊಬ್ಬ ವ್ಯಕ್ತಿ ಮನುಷ್ಯನನ್ನ ನೋಯಿಸಿ ಅದನ್ನ ಸುಮ್ಮನೆ ಬಿಡ್ಲಿಕ್ಕೆ ಆಗೋದಿಲ್ಲ. He is an evil man. ದುಷ್ಟ ಮನುಷ್ಯನಾಗಿದ್ರು ಪರವಾಗಿಲ್ಲ. Keep your conscience clear before God and before men. ನೀವು ನಿಮ್ಮ ಮನಸಾಕ್ಷಿಯನ್ನ ದೇವರ ಮುಂದೆ ಮನುಷ್ಯರ ಮುಂದೆ ಶುದ್ಧವಾಗಿಟ್ಕೊಳ್ಬೇಕು. Paul said, I do that. ಪೌಲನು ಹೇಳಿದನು ನಾನು ಮಾಡ್ತೀನಿ ಹಾಗೆ ಅಂತ. Always. ನಾವು ಯಾವಾಗ್ಲೂ ಮಾಡ್ತಾ ಇದ್ದೆ ಅಂತ ಹೇಳಿದನು. My conscience clear always. ನನ್ನ ಮನಸ್ಸನ್ನ ಯಾವಾಗ್ಲೂ ಶುದ್ಧಿಯಾಗಿ ಇಟ್ಕೊಂತೀನಿ ಅಂತ ಹೇಳಿದ. So whatever I confess to God and men, it's wiped out.
ದೇವರ ಮುಂದೆ ಮನುಷ್ಯರ ಮುಂದೆ ಯಾವುದೆಲ್ಲ ಅರಿಕೆ ಮಾಡಿದಿನೋ ಅದು ಅಳಿಸಲ್ಪಟ್ಟಿದೆ. What a wonderful thing it is to confess our sins. ನಮ್ಮ ಪಾಪಗಳನ್ನು ಅರಿಕೆ ಮಾಡೋದು ಎಂತ ಅದ್ಭುತವಾದ ಸಂಗತಿ The blood ನೋಡಿ. of Jesus cleanses that. ಯೇಸುವಿನ ರಕ್ತ ಅದು ಅಳಿಸುತ್ತೆ. If I have been faithful to confess every sin that I know to God and to men, ನನಗೆ ಗೊತ್ತಿರುವಂತ ಎಲ್ಲಾ ಪಾಪಗಳನ್ನು ನಾನು ದೇವರಿಗೆ ಮನುಷ್ಯರಿಗೆ ಅರಿಕೆ ಮಾಡ್ತಾ ಇದ್ದೆ, then when my turn comes for judgment ನನಗೆ ಆ ಒಂದು ನನ್ನ ಸಮಯ ಬಂದ್ರೆ ಆ ನ್ಯಾಯ ತೀರ್ಮಾನದ ದಿವಸ and the videotape of my life is played on the screen, ನನ್ನ ವಿಡಿಯೋ ಟೇಪು ಆ ಪರದೆ ಮೇಲೆ ತೋರಿಸಲ್ಪಟ್ಟಾಗ what will the whole world see? ಎಲ್ಲ ಲೋಕ ಏನನ್ನ ನೋಡುತ್ತೆ? All the good things I did. ನಾನು ಮಾಡಿದ ಒಳ್ಳೆ ಕಾರ್ಯಗಳನ್ನು ಮಾತ್ರ. And they'll be surprised. ಅವ್ರು ಬಹಳ ಆಶ್ಚರ್ಯ ಆಗುತ್ತೆ. How this man lived such a good life. He never did one bad thing. ಅವನು ಏನು ಎಂತ ಒಳ್ಳೆ ಮನುಷ್ಯ, ಇವನು ಎಂತ ಯಾವ ಕೆಟ್ಟ ಕೆಲಸನೂ ಮಾಡಿಲ್ಲಲ್ಲ, ಬರೀ ಒಳ್ಳೆ ಕೆಲಸ ಮಾಡಿದನಲ್ಲ ಅಂತ. What happened to all the bad things I did? ಮಾಡಿದ ಕೆಟ್ಟ ಕೆಲಸ ಎಲ್ಲ ಏನಾಯ್ತು? Wiped out, wiped out, wiped out. ಎಲ್ಲ ಅಳಿಸಲ್ಪಟ್ಟಿದೆ. And you only see the good things I did. ನಾನು ಮಾಡಿದ ಒಳ್ಳೆ ಕಾರ್ಯಗಳನ್ನು ಮಾತ್ರ ಅವ್ರು ನೋಡ್ತಾರೆ. If I'm faithful ನಾನು to confess all my sins, ಎಲ್ಲ ಪಾಪಗಳನ್ನ ಅರಿಕೆ ಮಾಡೋದ್ರಲ್ಲಿ ನಂಬಿಗಸ್ತನಾಗಿದ್ರೆ, you look at all the 74 years of my life, you'll see I only did good things. I never did one bad thing. ಆ ಒಂದು 74 ವರ್ಷಗಳ ಕಾಲದಲ್ಲಿ ನಾನು ಮಾಡಿರೋದೆಲ್ಲ ಒಳ್ಳೆ ಕೆಲಸನ ಅಂತ ನೋಡ್ತಾರೆ ಅವರು. Isn't this good news? ಇದು ಶುಭ ಸಂದೇಶವಲ್ವಾ? It only requires humility to acknowledge your sin. That's all. ನಿಮ್ಮ ಪಾಪಗಳನ್ನ ಅರಿಕೆ ಮಾಡಕ್ಕೆ ದೀನತೆ ಬೇಕು ಅಷ್ಟೇ. It only requires humility to go to that person you hurt and ask forgiveness. ನೀವು ನೋಯಿಸಿದ ಆ ವ್ಯಕ್ತಿ ಹತ್ರ ಹೋಗಿ ಕ್ಷಮೆ ಕೇಳೋದಕ್ಕೆ ನಿಮಗೆ ದೀನತೆ ಬೇಕು ಅಷ್ಟೇ. But if you are too proud, ನೀವು ಅಹಂಕಾರಿಯಾಗಿದ್ರೆ, I'm an elder brother, I can't ask forgiveness. ನಾನು ಹಿರಿಯನು, ನಾನು ಹೇಗೆ ಕ್ಷಮೆ ಕೇಳಬೇಕು? I have asked forgiveness from people who are younger than my youngest son. ನಾನು ನನ್ನ ಕಡೆಯ ಮಗನಿಗಿಂತ ಕಿರಿಯವರ ಹತ್ರ ಹೋಗಿ ನಾನು ಕ್ಷಮೆ ಕೇಳಿದ್ದೀನಿ. Once I had to correct a brother in the church for something. ನಾನು ಯಾವುದೋ ಒಂದು ವಿಷಯಕ್ಕೆ ಒಬ್ಬ ಸಹೋದರನ್ನ ತಿದ್ದಬೇಕಾಗಿತ್ತು. Very young brother. ಬಹಳ ಯೌವನಸ್ಥನಾಗಿದ್ದು, I spoke to him very strongly. ನಾನು ಬಹಳ ಕಠಿಣವಾಗಿ ಅವನ್ನ ತಿದ್ದಿದೆ. I went away. ನಾನು ಹೋದ ನಂತರ The Lord said to me, ಕರ್ತನು ಹೇಳಿದನು, your correction was right. ನಿನ್ನ ತಿದ್ದುವಿಕೆ ಸರಿಯಾಗಿತ್ತು, but you spoke too hard. ಆದ್ರೆ ನೀನು ಬಹಳ ಕಠಿಣವಾಗಿ ಮಾತಾಡ. There was no need to speak so hard. ಅಷ್ಟು ಕಠಿಣವಾಗಿ ಮಾತಾಡೋ ಅವಶ್ಯಕತೆ Go and ಇರಲಿಲ್ಲ. ask forgiveness. ಹೋಗಿ ಕ್ಷಮೆ ಕೇಳು. I didn't wait. ನಾನು ಕಾಯ್ಲಿಲ್ಲ. I went immediately to that young brother. ಆ ಒಂದು ಕಿರಿಯ ಯೌವನಸ್ಥನ ಮನೆ ಬಳಿಗೆ ನಾನು ಹೋದೆ. I said, I'm sorry that I spoke so hard to you. ನನ್ನನ್ನು ಕ್ಷಮಿಸು, ನಾನು ಬಹಳ ಕಠಿಣವಾಗಿ ಮಾತಾಡಿದೆ ಅಂತ. I'm not saying what you did was right. ನಾನು ಹೇಳ್ತಾ ಇರೋದು ನೀನು ಮಾಡಿದ ಸರಿ ಅಂತಲ್ಲ. It was wrong, but I shouldn't have spoken so hard. Forgive me, please. ನೀನು ಮಾಡಿದ್ದು ತಪ್ಪು, ಆದ್ರೆ ನಾನು ಅಷ್ಟು ಕಠಿಣವಾಗಿ ಮಾತಾಡಬಾರ್ದಾಗಿತ್ತು, ನನ್ನನ್ನು ಕ್ಷಮಿಸು ಅಂತ ಹೇಳಿ. You will not see that on my videotape when Christ comes again. ಕ್ರಿಸ್ತನು ಬಂದಾಗ ಆ ವಿಡಿಯೋ ಪರದೆಯಲ್ಲಿ ಅದನ್ನ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ನೀವು I told you now about it, but other people who don't know about it will not see it on my videotape. ನಾನು ನಿಮ್ಗೆ ಹೇಳಿದೆ, ಅದಕ್ಕೆ ಗೊತ್ತು, ಬೇರೆಯವ್ರು ಗೊತ್ತಿಲ್ಲದೆ ಇರೋರ್ಗೆ ಅದು ನೋಡೋದಿಲ್ಲ ಅವ್ರು ಯಾರು. And things like that in your life which you have done wrong, bad, very bad things can be wiped out if you confess it. ನಿಮ್ಮ ಜೀವಿತದಲ್ಲಿ ಕೂಡ ಬೇರೆ ಯಾರಿಗೂ ಗೊತ್ತಿಲ್ಲದೆ ನೀವು ಮಾಡಿರೋ ಕೆಟ್ಟ ಕಾರ್ಯಗಳು ಆ ಪರದೆ ಮೇಲೆ ಅಳಿಸಲ್ಪಡುತ್ತೆ. That's how we keep our garments and don't walk naked in that final day. ನಮ್ಮ ವಸ್ತ್ರವನ್ನ ಶುದ್ಧವಾಗಿ ಇಟ್ಕೊಂಡು ನಾವು ಅವತ್ತು ಬೆತ್ತಲೆಯಾಗಿ ನಡಿದೇ ಇರೋ ಹಾಗಿರ್ತದೆ. Let's read that word again. ಆ ಒಂದು ವಚನವನ್ನ ಮತ್ತೆ ಓದೋಣ. Revelation ಪ್ರಕಟಣೆ chapter 16 and verse 15. 16:15. The Lord says, I'm coming like a thief. ಇಗೋ ನಾನು ಕಳ್ಳನ ಬರುವಂತೆ ಬರುತ್ತೇನೆ. Blessed is the one who stays awake and keeps his garments, lest he walk about naked and not see his shame. ತಾನು ನಿರ್ವಾಣವಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವನು ಧನ್ಯ. That means all your private life made naked. ನಿನ್ನ ರಹಸ್ಯ ಜೀವಿತಗಳೆಲ್ಲ ಬೆತ್ತಲೆಯಾಗಿದೆ. The bad things. ಎಲ್ಲ ಕೆಟ್ಟ ವಿಷಯಗಳು. Supposing you have done some good things in secret. ನೀವು ರಹಸ್ಯವಾಗಿ ಕೆಲವು ಒಳ್ಳೆ ಕೆಲಸಗಳನ್ನ ಮಾಡಿರ್ತೀರ, that will all be there. ಅದು ಅಲ್ಲೇ ಇರುತ್ತೆ. All the money you gave secretly for the Lord's work. ನೀವು ಕರ್ತನ ಕೆಲಸಕ್ಕೆ ರಹಸ್ಯವಾಗಿ ಎಲ್ಲೋ ಕೊಟ್ಟಿರ್ತೀರ. All the secret times of prayer. ನೀವು ರಹಸ್ಯವಾಗಿ ಪ್ರಾರ್ಥನೆ ಮಾಡಿರ್ತೀರ. All the fasting that you did without telling anybody. ಯಾರಿಗೂ ಹೇಳದೇನೆ ಉಪವಾಸ ಮಾಡಿರ್ತೀರ. If you fasted
and you told other people about it, that will be wiped out from the tape. ನೀವು ಉಪವಾಸ ಮಾಡಿ ಬೇರೆ ಯಾರಿಗಾದ್ರೂ ಹೇಳಿದ್ರೆ ಅದು ಅಳಿಸಲ್ಪಟ್ಟಿರುತ್ತೆ. There are a lot of people who fast and advertise to the whole world, I fasted so many days. ಬಹಳಷ್ಟು ಜನ ಉಪವಾಸ ಮಾಡಿ ಅದನ್ನ ಜಾಹೀರಾತು ಮಾಡ್ಬಿಡ್ತಾರೆ, ಅದೆಲ್ಲ ಅಳಿಸಲ್ಪಡುತ್ತೆ. That fasting was a sin. ಅಂತ ಉಪವಾಸ ಪಾಪವಾಗಿದೆ. There are many people I've heard. ನಾನು ಬಹಳಷ್ಟು ಜನ ಹೇಳೋದನ್ನ ಕೇಳಿದೆ. I fasted 7 days. ನಾನು 7 ದಿವಸ ಉಪವಾಸ ಮಾಡಿದೆ. I say that was a sin, brother. ನಾನು ಹೇಳ್ತೀನಿ ಅದು ಪಾಪ. Because you told everybody about it. Jesus said you should not tell. ಅದು ಯಾಕಂದ್ರೆ ನೀನು ಬೇರೆ ಎಲ್ಲರಿಗೂ ಹೇಳ್ದೆ, ಯೇಸು ಸ್ವಾಮಿ ಹೇಳಿದ್ರು ಯಾರಿಗೂ ಹೇಳ್ಬೇಡ ಅಂತ. You say I pray for 2 hours every day. ಯಾರು ಹೇಳ್ತಾರೆ ನಾನು 2 ಗಂಟೆಗಳ ಕಾಲ ಪ್ರಾರ್ಥನೆ ಮಾಡ್ತೀನಿ. ನಾನು ಹೇಳ್ತೀನಿ ಅದು ಪಾಪ. Because Jesus said when you pray you shouldn't tell anybody how much you pray. ಯೇಸು ಸ್ವಾಮಿ ಹೇಳಿದ್ರು ನೀವು ಪ್ರಾರ್ಥನೆ ಮಾಡಿದಾಗ ಯಾರಿಗೂ ಹೇಳಬಾರ್ದು ಅಂತ. So many Christians who follow Pentecostal pastors and repeat all this rubbish. ಬಹಳಷ್ಟು ಜನ ಪೆಂಟಕೋಸ್ಟಲ್ ಪಾಸ್ಟರ್ ನ ಅನುಕರಣೆ ಮಾಡಿ ಇದನ್ನೆಲ್ಲ ಹೇಳ್ಕೊಂಡಿರ್ತಾರೆ. It's like saying I gave 5,000 rupees for God's work. Did you all hear that? ನಾನು ದೇವರ ಕೆಲಸಕ್ಕೆ 5,000 ರೂಪಾಯಿ ಕೊಟ್ಟೆ, ಎಲ್ಲಾದ್ರೂ ಕೇಳಿಸ್ಕೊಂಡ್ರ? That is like putting 5,000 rupees in the toilet and flushing it down. ಅದು ಹೇಗೆ ಅಂದ್ರೆ 5,000 ರೂಪಾಯಿ ಟಾಯ್ಲೆಟ್ ನಲ್ಲಿ ಹಾಕಿ ಫ್ಲಶ್ ಮಾಡಿದ. God did not accept it. ದೇವರು ಅದನ್ನು ಸ್ವೀಕರಿಸಲಿಲ್ಲ. Because you advertised it to the whole world. ಯಾಕೆ ಅಂದ್ರೆ ಲೋಕಕ್ಕೆ ನೀವು ಜಾಹೀರಾತು ಮಾಡಿದ್ರಿ ಅದರಿಂದ. Whatever you do good that you advertise to people will be wiped out of your video. ನೀವು ಯಾವುದೇ ಮಾಡಿದ ಒಳ್ಳೆ ಕಾರ್ಯ ನೀವು ಬೇರೆಯವರಿಗೆ ಹೇಳ್ಕೊಂಡ್ರೆ ಅದು ಅಲ್ಲಿಂದ ಅಳಿಸಲ್ಪಡುತ್ತೆ. What you keep secret will be revealed in that day. ಯಾವುದನ್ನ ರಹಸ್ಯವಾಗಿ ಇಡ್ತೀರಾ ಅವತ್ತು ಅದು ತೋರಿಸಲ್ಪಡುತ್ತೆ. So keep the good things you did secret. ನೀವು ಯಾವ್ದು ಒಳ್ಳೇದು ಮಾಡ್ತೀರಾ ಅದನ್ನ ರಹಸ್ಯವಾಗಿ ಇಡಿ. That is why in our churches we never send a report of our work to anywhere. ಅದರಿಂದ ನಮ್ಮ ಸಭೆಗಳಲ್ಲಿ ನಮ್ಮ ಸಭೆಯ ಕೆಲಸಗಳನ್ನ ಯಾರಿಗೂ ತೋರಿಸೋದಿಲ್ಲ, ಯಾರಿಗೂ ಹೇಳ್ಕೊಳ್ಳೋದಿಲ್ಲ. All the churches in India send reports of their work to America and everywhere just to collect money. They are beggars. ಭಾರತದಲ್ಲಿ ನಡೆಯುವಂತ ಬಹಳಷ್ಟು ಸೇವೆಯ ವಿಷಯಗಳನ್ನ ಅಮೆರಿಕಾಗೆ ಕಳಿಸ್ಬಿಟ್ಟು ಅಲ್ಲಿಂದ ಹಣ ತರಿಸ್ಕೊಂತಾರೆ. We don't advertise the result of our work. ನಮ್ಮ ಕೆಲಸ ನಮ್ಮ ಕಾರ್ಯ ಸೇವೆಗಳ ವಿಷಯವಾಗಿ ನಾವು ಯಾರಿಗೂ ಹೇಳೋದು. Even within CFC, ನಮ್ಮ CFC ಸಭೆಯ ಒಳಗಡೆನೆ. Many of you have been in CFC Hubli for many years. ಹುಬ್ಬಳ್ಳಿ ಸಭೆನಲ್ಲಿ ನೀವು ಎಷ್ಟೋ ಜನ ಇದ್ದೀರಾ. Tell me, what have we done in, do you know what we have done in Tamil Nadu? ನಾವು ತಮಿಳುನಾಡು ಸಭೆಗಳಲ್ಲಿ ಏನ್ ಮಾಡಿದೀವಿ ಅಂತ ನಿಮಗೆ ಗೊತ್ತಾ? You know nothing. ನಿಮಗೇನು ಗೊತ್ತಿಲ್ಲ. You don't need to know. ನಿಮ್ಗೇನು ಗೊತ್ತಾಗ ಅವಶ್ಯಕತೆ ಇಲ್ಲ. You will see it in the videotape in the final day. ಆ ಒಂದು ಕಡೆಯ ದಿವಸ ಪರದೆಯಲ್ಲಿ ನೀವು ನೋಡ್ತೀರಾ. Do you know how much money we have given to the poor? ನಿಮ್ಗೆ ಗೊತ್ತಾ ನಾವು ಎಷ್ಟು ಬಡವರಿಗೆ ಸಹಾಯ ಮಾಡಿದೀವಿ ಅಂತ? ನಿಮಗೆ ಗೊತ್ತಿಲ್ಲ. You will see it in the videotape in the final day. ಆ ಕಡೆಯ ದಿವಸದಲ್ಲಿ ವಿಡಿಯೋ ಟೇಪ್ ನಲ್ಲಿ ನೀವು ನೋಡ್ತೀರಾ. Whatever we have prayed, fasted, you won't know now. You'll see it in the videotape in the final day. ನಾವು ಪ್ರಾರ್ಥನೆ ಮಾಡಿರ್ಬೋದು, ಉಪವಾಸ ಮಾಡಿರ್ಬೋದು, ನಿಮ್ಗೆ ಯಾರಿಗೂ ಏನು ಗೊತ್ತಿಲ್ಲ, ಆದ್ರೆ ಪರದೆಯಲ್ಲಿ ಆ ಕಡೆ ದಿವಸ ನೋಡ್ತೀರಾ. You seek honor from people. ನೀವು ಮನುಷ್ಯರ ಸನ್ಮಾನವನ್ನ ಹುಡುಕಿದ್ರೆ that is one of the biggest sins, to seek honor from people for your religious work. ನಿಮ್ಮ ಧಾರ್ಮಿಕ ಕೆಲಸಗಳಿಗಾಗಿ ಮನುಷ್ಯರಿಂದ ಸನ್ಮಾನವನ್ನ ಬಯಸಿದ್ರೆ ಅದು ಬಹಳ ದೊಡ್ಡ ಪಾಪ. If you have done it, you have to confess it. ನೀವು ಆತರ ಮಾಡಿದ್ರೆ ಅದನ್ನ ಅರಿಕೆ ಮಾಡಬೇಕು. Lord, I'm sorry I told people how much I prayed and fasted and gave. ಕರ್ತನೆ, ನನ್ನನ್ನು ಕ್ಷಮಿಸು, ನಾನು ಎಷ್ಟು ಪ್ರಾರ್ಥನೆ ಮಾಡಿದೆ, ಎಷ್ಟು ಕೊಟ್ಟೆ, ಉಪವಾಸ ಮಾಡಿದೆ, ಅದನ್ನ ಜನಗಳಿಗೆ ಹೇಳಿದ್ದೀನಿ, ನನ್ನನ್ನು ಕ್ಷಮಿಸು. And it's wiped out. ಅದರ ಅಳಿಸಲ್ಪಡುತ್ತೆ. Next time you pray and fast and give, don't tell anybody, then it will remain on the tape. ನೀವು ಮುಂದೆ ಪ್ರಾರ್ಥನೆ ಮಾಡಿದಾಗ, ಉಪವಾಸ ಮಾಡಿದಾಗ, ಕೊಟ್ಟಾಗ ಅದನ್ನು ಹೇಳಬೇಡಿ, ಅದು ಪರದೆ ಮೇಲೆ ಇರುತ್ತೆ. But whatever you did in the past has already been wiped out because you advertised it to other people. ಹಿಂದಿನ ದಿವಸಗಳಲ್ಲಿ ನೀವು ಏನೆಲ್ಲ ಮಾಡಿದ್ರೋ ಅದೆಲ್ಲ ಅಳಿಸಲ್ಪಟ್ಟಿದೆ. ಯಾಕೆಂದ್ರೆ ಬೇರೆಯವ್ರಿಗೆ ಹೇಳಿದಿರಾ ನೀವು. No reward will come to you in the final day and no good will come to you even now. ಅದರಿಂದ ಕಡೆ ದಿವಸದಲ್ಲಿ ಯಾವ ಕಾಣಿಕೆ ಸಿಗೋದಿಲ್ಲ, ಮತ್ತೆ ಇವಾಗ್ಲೂ ನಿಮ್ಗೆ ಯಾವ್ದು ಒಳ್ಳೇದಿಲ್ಲ ಸಿಗೋದಿಲ್ಲ. You won't hear these things in any other church. Only here we preach the whole word of God. ಇಲ್ಲಿ ನಾವು ಪೂರ್ಣ ಸುವಾರ್ತೆಯನ್ನ ಇಲ್ಲಿ ಹೇಳ್ತೀವಿ, ಬೇರೆ ಎಲ್ಲೂ ನಿಮಗೆ ಕೇಳಲು ಸಿಗೋದಿಲ್ಲ. Read Matthew chapter 6. Jesus said this so clearly. ಮತ್ತಾಯ 6ರಲ್ಲಿ ನೀವು ಓದಿದ್ರೆ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ವಿಷಯಗಳನ್ನ. Man looks on the outward appearance. ಮನುಷ್ಯ ಹೊರಗಿನ ಭಾಗವನ್ನ ನೋಡ್ತಾರೆ. God looks at the heart. ಆದ್ರೆ ದೇವರು ಹೃದಯವನ್ನ ನೋಡ್ತಾರೆ. Secret sins, ರಹಸ್ಯ ಪಾಪಗಳು, secret good things, ರಹಸ್ಯ ಒಳ್ಳೆ ಕಾರ್ಯಗಳು, everything God sees. ಎಲ್ಲವನ್ನು ದೇವರು ನೋಡ್ತಾನೆ. And if he sees secret good things, he'll reward you openly one day. ಒಂದು ರಹಸ್ಯ ಒಳ್ಳೆ ಕಾರ್ಯಗಳನ್ನ ನೋಡಿದ್ರೆ ಅವರು ಮೆಚ್ಕೊಳ್ತಾರೆ. So then some people can say, ಮತ್ತೆ ಕೆಲವು ಜನ ಹೇಳ್ಬಹುದು, then it is very easy. ಇದು ಬಹಳ ಸುಲಭ ಅಂತ ಹೇಳಿ, I can keep on sinning and then I confess it, it gets wiped out on the videotape. ಹಾಗಿದ್ರೆ ನಾನು ಎಷ್ಟು ಬೇಕಾದ್ರೂ ಪಾಪ ಮಾಡ್ಬೋದು, ನಾನು ಅರಿಕೆ ಮಾಡ್ಬಿಟ್ರೆ ಅದು ಅಳಿಸಲ್ಪಡುತ್ತೆ. Then nobody will see it. ಯಾರು ನೋಡೋದಿಲ್ಲ. In the final day, ಕಡೆಯ ದಿವಸದಲ್ಲಿ they will only see the good things in my
videotape. ಬರೀ ಒಳ್ಳೆ ಕಾರ್ಯಗಳನ್ನು ಮಾತ್ರ ನೋಡ್ತಾರೆ. But that's not all. ಅದು ಪೂರ್ಣವಲ್ಲ. People will see these long gaps with nothing. They say, what were you doing in those long periods? ಆ ಒಂದು ಪರದೆನಲ್ಲಿ ಉದ್ದನೆಯ ಖಾಲಿ ಜಾಗವನ್ನ ಜನ ನೋಡುವಾಗ ಆ ಸಮಯದಲ್ಲಿ ಏನ್ ಮಾಡ್ತಾ ಇದ್ದೆ ಅಂತ So ಕೇಳ್ತಾರೆ. many big gaps wiped out. ಅಲ್ಲಿ What were you doing, brother? ಉದ್ದ ಆ ಒಂದು ಖಾಲಿ ಜಾಗವನ್ನ ನೋಡಿದಾಗ ಸಹೋದರನೇ ಏನ್ ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾರೆ. They may not know what you did, but they'll know there was something going on during that time. ಅವ್ರಿಗೆ ಗೊತ್ತಾಗೋದಿಲ್ಲ ನೀವು ಏನ್ ಮಾಡ್ತಾ ಇದ್ರಿ ಅಂತ, ಆದ್ರೆ ಅವ್ರಿಗೆ ಗೊತ್ತಾಗುತ್ತೆ ಏನೋ ತಪ್ಪು ಕೆಲಸ ನಡೆದಿದೆ ಅಂತ. Even though you may not walk naked, they will know something was going on in this person's ನಾವು life. ನಿರ್ವಾಣವಾಗಿ ಅಥವಾ ಬೆತ್ತಲೆಯಾಗಿ ನಡೆದೇ ಇರಬಹುದು ಆ ಸಮಯದಲ್ಲಿ, ಆದ್ರೆ ಜನಗಳಿಗೆ ಗೊತ್ತಾಗುತ್ತೆ. So there will be some degree of shame even if you have confessed it. ಅದು ಅರಕೆ ಮಾಡಿದ್ರು ಒಂದು ತರದ ಅವಮಾನವಾಗುತ್ತೆ. Be faithful, ಆದ್ರೆ ನಂಬಿಗಸ್ತರಾಗಿರಿ, especially after you've heard the word of God. ದೇವರ ವಾಕ್ಯವನ್ನ ಕೇಳಿದ ನಂತರ ಪ್ರತ್ಯೇಕವಾಗಿ. When you slip up, ನೀವು ಜಾರಿದರೆ don't wait. ನೀವು ಕಾಯ್ತಾ ಇರಬೇಡಿ. Confess it immediately and let the Lord cleanse you in His ಅದನ್ನು blood. ಬೇಗ ಅರಕೆ ಮಾಡಿ ಕರ್ತನು ಬೇಗ ತೊಳೆದು ಬಿಡ್ಲಿ. Especially you got to think of the hidden areas in your life. ಪ್ರತ್ಯೇಕವಾಗಿ ನಿಮ್ಮ ಆ ರಹಸ್ಯ ಜೀವಿತವನ್ನು. There are two areas that God is going to judge us in the final day. ಇಲ್ಲಿ ಎರಡು ಪ್ರತ್ಯೇಕ ಕ್ಷೇತ್ರಗಳ ಬಗ್ಗೆ ದೇವರು ನ್ಯಾಯ ತೀರ್ಮಾನ ಮಾಡ್ತಾರೆ. 1 Corinthians chapter 4. 1 ಕೊರಿಂಥ 4ನೇ ಅಧ್ಯಾಯ ನೋಡೋಣ. It says here, ಇಲ್ಲಿ ಹೇಳುತ್ತೆ, verse 5, 5ನೇ ವಚನ, don't judge people before the time. ಆದ್ದರಿಂದ ಕಾಲಕ್ಕೆ ಮೊದಲು ಯಾವುದನ್ನು ಕುರಿತು ತೀರ್ಪು ಮಾಡಬೇಡಿ. Wait ಕರ್ತನ ಬರುವವರ ತನಕ ತಡೆಯಿರಿ. till the Lord comes. ಕರ್ತನ ಬರುವವರೆಗೆ. When He comes, ಆತನು ಬಂದಾಗ He is going to bring to light certain things. That means He's going to show some things on a videotape. ಅವನು ಕತ್ತಲೆಯಲ್ಲಿರುವ ಗುಪ್ತ ಕಾರ್ಯಗಳನ್ನು ಬೆಳಕಿಗೆ ತರುವನು. What is He going to bring to light? ಯಾವುದನ್ನ ಅವರು ಬೆಳಕಿಗೆ ತರ್ತಾರೆ? Two matters particularly. ಎರಡು ವಿಷಯಗಳು ಮುಖ್ಯವಾಗಿ. One, ಮೊದಲನೇದು, all the things that you did in the darkness. ಇಲ್ಲಿ ಕತ್ತಲೆಯಲ್ಲಿ ಮಾಡಿದ ಕಾರ್ಯಗಳು. Can you think of some things you did in darkness? ನೀವು ಯೋಚನೆ ಮಾಡಿ ಯಾವುದಾದ್ರೂ ನಿಮ್ಮ ಕತ್ತಲೆಯಲ್ಲಿ ಮಾಡಿದ ಕಾರ್ಯ, Some bad things you did in darkness. ಕತ್ತಲೆಯಲ್ಲಿ ಮಾಡಿದ ಯಾವುದಾದ್ರು ಕಾರ್ಯ, God is going to bring it to the light. ಅದನ್ನ ದೇವರು ಬೆಳಕಿಗೆ ತರ್ತಾರೆ. Did you do some good things in the darkness? ನೀವು ಯಾವುದಾದ್ರೂ ಒಂದು ಒಳ್ಳೆಯ ಕಾರ್ಯಗಳನ್ನ ಕತ್ತಲೆಯಲ್ಲಿ ಮಾಡಿದ್ರ? Did you pray and fast in the darkness? ನೀವು ಉಪವಾಸ ಮಾಡಿದ್ರ, ಪ್ರಾರ್ಥನೆ Nobody knows ಮಾಡಿದ್ರ? about it. ಯಾರಿಗೂ ಬೇರೆ ಯಾರಿಗೂ ಗೊತ್ತಿಲ್ಲ. God will reveal it to the whole world one day. ದೇವರು ಒಂದು ದಿವಸ ಎಲ್ಲ ಲೋಕಕ್ಕೆ ಪ್ರಕಟಪಡಿಸ್ತಾನೆ. And the second thing, ಎರಡನೇದಾಗಿ, it says here, He's going to reveal the motives of your heart. ಹೃದಯದ ಯೋಚನೆಗಳು. That means not the good thing you did, but the reason why you did it. ಮಾಡಿದ ಒಳ್ಳೆ ಕಾರ್ಯಗಳಲ್ಲ, ಅದನ್ನು ಮಾಡೋದು ಮುಖ್ಯ ಕಾರಣ ಏನು? So, if I preach here, ಇಲ್ಲಿ ನಾನು ಪ್ರಸಂಗ ಮಾಡಿದ್ರೆ that's a good thing. ಅದು ಒಳ್ಳೆ ಕೆಲಸ. But if I preach to make money, that's a bad thing. ಆ ಒಂದು ಪ್ರಸಂಗವನ್ನ ನಾನು ಹಣ ಸಂಪಾದಲಿಕ್ಕೆ ಮಾಡ್ಲಿಕ್ಕೆ ಮಾಡಿದ್ರೆ ಅದು ತಪ್ಪು. In our church, people don't preach to make money. ನಮ್ಮ ಸಭೆಗಳಲ್ಲಿ ಹೆಚ್ಚಾಗಿ ಹಣದ ಬಗ್ಗೆ, ಹಣಕ್ಕಾಗಿ ಯಾರು ಪ್ರಸಂಗ ಮಾಡ್ತಾರೆ. ಆದ್ರೆ There are people who preach to get honor. ಕೆಲವರು ಮರ್ಯಾದೆ, ಸನ್ಮಾನಕ್ಕೋಸ್ಕರ ಪ್ರಸಂಗ ಮಾಡ್ತಾರೆ. How well they can preach. ಬೇರೆಯವರಿಗೆ ತೋರ್ಸ್ಲಿಕ್ಕಾಗಿ ನಾನು ಎಷ್ಟು ಚೆನ್ನಾಗಿ ಪ್ರಸಂಗ ಮಾಡ್ತೀನಿ ಅಂತ. That is worse. ಅದು Preaching for money. ಹಣಕ್ಕೆ ಮಾಡೋದಕ್ಕಿಂತ ಬಹಳ ನಿಕೃಷ್ಟವಾದದ್ದು. It's much worse. ಬಹಳ ನಿಕೃಷ್ಟವಾದದ್ದು. It's better to preach for money than to preach for get man's honor. ಮನುಷ್ಯನ ಸನ್ಮಾನಕ್ಕಾಗಿ ಪ್ರಸಂಗ ಮಾಡೋದಕ್ಕಿಂತ ಹಣಕ್ಕೆ ಮಾಡೋದು ಎಷ್ಟೋ ಒಳ್ಳೆ. I'll tell you why it's worse. ಯಾಕೆ ಇನ್ನೂ ಕೆಟ್ಟದ್ದು ಅಂತ ಹೇಳಿ, Money is an earthly thing. ಹಣ ಅನ್ನೋದು ಲೌಕಿಕ ವಿಷಯದ್ದು. To get honor for myself is to take away the honor which should go to God. ಬೇರೆಯವರಿಂದ ಆ ಸನ್ಮಾನವನ್ನು ಸ್ವೀಕರಿಸುವಂತದ್ದು ದೇವರಿಗೆ ಸಲ್ಲುವಂತದ್ದನ್ನ ನಾನು ಪಡ್ಕೊಂಡ. God has given me some ability and I take the honor to myself. ದೇವರು ನನಗೆ ಒಂದು ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ, ಆ ಒಂದು ಅದಕ್ಕೆ ಸಿಗುವಂತ ಸನ್ಮಾನವನ್ನು ನಾನು ತಗೊಳ್ತಾ ಇದ್ದೀನಿ. It's like this. ಇದು ಹೀಗೆ. Supposing somebody made a very fine, beautiful cake. ಯಾರೋ ಒಂದು ಒಳ್ಳೆ ಕೇಕ್ ಅನ್ನ ತಯಾರು ಮಾಡ್ತಾರೆ. And I come distributing it to you, pieces. ಅದನ್ನ ಮುರಿದು ಎಲ್ಲರಿಗೂ ಹಂಚ್ತಾ ಇದ್ದೀನಿ. And you say, Brother Zach, what a wonderful cake you made. ನೀವು ಅವ್ರು ಹೇಳ್ತಾರೆ, ನೀವು ಹೇಳ್ತೀರಾ, ಓ ಸಹೋದರ ಜಾಕ್ ಅವರೇ ಬಹಳ ಚೆನ್ನಾಗಿ ಕೇಕ್ ಮಾಡಿದೀರಾ ಅಂತ. And I say, yes, I took a little trouble and I made. ಹೌದು, ನಾನು ಕಷ್ಟಪಟ್ಟು ಮಾಡಿದ್ದೀನಿ ಅಂತ. What is that? ಅದೇನದು? It's a lie. ಅದು ಸುಳ್ಳು. I didn't make it. ನಾನು ಮಾಡಿದ್ದಲ್ಲ ಅದು.
I'm only distributing it. ಅದನ್ನು ಬರೀ ಹಂಚ್ತಾ ಇದ್ದೀನಿ ಅಷ್ಟೇ. Do you know that every anointed preacher is not preaching what he made, it's what God gave him. ಸೊ ಎಲ್ಲ ಅಭಿಷಕ್ತ ಪ್ರಸಂಗಿ ಕೊಡುವಂತಹದ್ದು ಹೇಳುವಂತಹದ್ದು ಅವನು ಮಾಡಿದ್ದಲ್ಲ ಗೊತ್ತಾ, ದೇವರು ಕೊಟ್ಟಿದ್ದನ್ನ ಹಂಚ್ತಾ ಇದ್ದಾನೆ ಅಂತ. All the boring sermons, those are the ones which man made. ಯಾರು ಬೇಸರದ ಪ್ರಸಂಗಗಳನ್ನ ಕೊಡ್ತಾರೆ ಅದು ಮನುಷ್ಯರು ಮಾಡಿದ್ದು. Those are the useless cakes, ಅದು ಉಪಯೋಗವಿಲ್ಲದ ಕೇಕ್, which taste so bad. ಅದು ರುಚಿ ಇಲ್ಲದ್ದು. All the boring sermons are made by men. ಎಲ್ಲ ಬೇಸರದ ಪ್ರಸಂಗಗಳು ಮನುಷ್ಯರು ಮಾಡಿದ್ದಾರೆ. Every anointed sermon came from God. ಎಲ್ಲ ಅಭಿಷಕ್ತ ಪ್ರಸಂಗ ದೇವರಿಂದ If ಬಂದ. a man takes honor to himself for that, ಅದಕ್ಕೆ ಆ ಸನ್ಮಾನವನ್ನ ಮನುಷ್ಯನೇ he is ಸ್ವೀಕರಿಸಿದ್ರೆ stealing the glory of God, ದೇವರ ಮಹಿಮೆಯನ್ನ ಕದ್ದುಕೊಳ್ತಾ which ಇದ್ದಾನೆ. is worse than stealing people's money. ಮನುಷ್ಯರ ಹಣ ಕದಿಯೋದಕ್ಕಿಂತ ಇನ್ನೂ ಕೆಟ್ಟದ್ದು. So the motive with which we do certain things. ನಾವು ಕೆಲವು ಕಾರ್ಯಗಳನ್ನ ಮಾಡೋ ಉದ್ದೇಶಗಳು. For example, supposing somebody asks you to pray publicly in a meeting. ಉದಾಹರಣೆಗೆ ಯಾರೋ ನನಗೆ ಪ್ರಾರ್ಥನೆ ಮಾಡಿ ಕೇಳ್ತಾರೆ ಕೂಟದಲ್ಲಿ. You give a big flowery speech to God just to impress all the people. What a fantastic prayer. ನಾನು ಜನರನ್ನ ಮೆಚ್ಚಕ್ಕೆ ಬಹಳ ಚೆನ್ನಾಗಿ ಮಾತಾಡಿ ಪ್ರಾರ್ಥನೆ ಮಾಡ್ತೀನಿ. God never heard it. ದೇವರು ಕೇಳಿಸ್ಕೊಳ್ಳಿಲ್ಲ. Because you were praying to impress all the people. ಯಾಕೆ ಅಂದ್ರೆ ಮನುಷ್ಯರನ್ನ ಮೆಚ್ಚಕ್ಕೋಸ್ಕರ ಆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. Prayer was full of sin. ಅದು ಬಹಳ ಪಾಪದಿಂದ ಕೂಡಿದ ಪ್ರಾರ್ಥನೆ. ಅದು A lot of people pray like that. ಬಹಳಷ್ಟು ಜನ ಹಾಗೆ ಪ್ರಾರ್ಥನೆ I ಮಾಡ್ತಾರೆ. used to pray like that myself. ನಾನು ಹಾಗೆ ಪ್ರಾರ್ಥನೆ ಮಾಡ್ತಾ Till I repented and said, Lord, I never want to pray in public to seek the honor of men. ನಾನು ಮಾನಸಾಂತರ ಪಟ್ಟು ದೇವರಲ್ಲಿ ಹೇಳಿದೆ, ನಾನು ಯಾವತ್ತೂ ಮೆಚ್ಚಕ್ಕೆ ನಾನು ಪ್ರಾರ್ಥನೆ ಮಾಡಲ್ಲ. The motives of men's heart. ಮನುಷ್ಯನ ಹೃದಯದ ಆಲೋಚನೆಗಳು. We must give a testimony concerning what the Lord has done for us, that all of us must do that. ನಾವು ದೇವರು ಏನ್ ಮಾಡಿದಾರೆ ನಮಗೋಸ್ಕರ ಅದ್ರ ಬಗ್ಗೆ ನಾವು ಸಾಕ್ಷಿ ಕೊಡಬೇಕು. But we have to judge ourselves and to see that in that testimony we are seeking to glorify God and not get people to glorify us. ನಾವು ಆ ಸಾಕ್ಷಿಯಲ್ಲಿ ಮುಖ್ಯವಾಗಿ ಏನ್ ನೋಡ್ಬೇಕು ಅಂದ್ರೆ ದೇವರಿಗೆ ಮಹಿಮೆ ಸಲ್ಲುವಂತೆ ಮಾಡ್ಬೇಕು. ಅದರಿಂದ ನಮಗೆ ಸನ್ಮಾನ ಸಿಗಬಾರ್ದು. Who knows whether you're trying to get glory to yourself or give glory to God? ಯಾರಿಗೆ ಗೊತ್ತು ದೇವರಿಗೆ ಮಹಿಮೆಗಾಗಿ ಮಾತಾಡ್ತಾ ಇದೀಯಾ ನಿನ್ನ ಮಹಿಮೆಗಾಗಿ ಮಾತಾಡ್ತಾ ಇದೀಯಾ ಅಂತ. God knows and you know. ದೇವರಿಗೆ ಗೊತ್ತು ಮತ್ತು ನಿಮಗೆ ಗೊತ್ತು. If you've done that, you must repent. ಹಾಗೆ ಮಾಡಿದ್ರೆ ನೀವು ಮಾನಸಾಂತರ ಪಡಬೇಕು. Lord, I touched your glory. ಕರ್ತನೇ ನಿನ್ನ ಮಹಿಮೆಯನ್ನು ಮುಟ್ಟಿಬಿಟ್ನ. God will give us many things, His power, His wisdom, and many good gifts. ದೇವರು ತನ್ನ ಬಲ, ತನ್ನ ಜ್ಞಾನ ಬೇರೆ ಎಲ್ಲ ಕೊಡ್ತಾರೆ ದೇವರು. The Lord says, I'll never give you my glory. ಆದ್ರೆ ನನ್ನ ಮಹಿಮೆ ಮಾತ್ರ ನಿಮಗೆ ಕೊಡೋದಿಲ್ಲ. Remember Isaiah 42 verse 8. ಯೆಶಾಯ 42:8 ನೋಡಿದ್ರೆ, I will never give my glory to any man. ನನ್ನ ಮಹಿಮೆಯನ್ನು ಯಾವ ಮನುಷ್ಯನಿಗೂ ಕೊಡೋದಿಲ್ಲ ಅಂತ ಹೇಳ್ತಾರೆ ದೇವರು. So God sees the motive with which you're doing certain things. ನೀವು ಕೆಲವು ವಿಷಯಗಳನ್ನ ಮಾಡೋದಕ್ಕೆ ಉದ್ದೇಶಗಳನ್ನ ದೇವರು ನೋಡ್ತಾರೆ. You said something and somebody got hurt. ನೀವು ಏನೋ ಒಂದು ಮಾತು ಹೇಳಿದ್ರಿ, ಯಾರಿಗೋ ನೋವಾಯ್ತು. And you say, no, I didn't say it to hurt you. ಇಲ್ಲ ನಾನು ನಿಮ್ಮ ಬೇಸರ ಮಾಡ್ಲಿಕ್ಕೆ ಹೇಳಲಿಲ್ಲ ಅಂತ ಹೇಳ್ತೀವಿ. But you know, you said it to hurt that person. ನಿಮಗೆ ಗೊತ್ತಿದೆ ನೀವು ಬೇಸರ ಮಾಡ್ಲಿಕ್ಕೆ ಹೇಳಿದ್ರಿ ಅಂತ. But like a good lawyer, you turn the words around and say, no, I didn't say that. ಒಬ್ಬ ನ್ಯಾಯಸ್ಥಾನ ತರ ಅದು ಇಲ್ಲ ಹಾಗೆ ಮಾಡ್ಲಿಲ್ಲ ಅಂತ ವಿಷಯಗಳನ್ನ ತಿರುಗಿಸಿದ್ರೆ motive will come on that videotape. ನಿಮ್ಮ ಆ ಒಂದು ಕೆಟ್ಟ ಉದ್ದೇಶ ಆ ಪರದೆ ಮೇಲೆ ಬರುತ್ತೆ. Many people are going to be naked in that day. ಆ ದಿವಸದಲ್ಲಿ ಬಹಳಷ್ಟು ಜನ ಬೆತ್ತಲೆಯಾಗಿರ್ತಾರೆ. That's why Paul said, I want to keep my conscience clear. ಅದರಿಂದ ಪೌಲ ಹೇಳಿದನು, ನನ್ನ ಮನಸಾಕ್ಷಿಯನ್ನು ಯಾವಾಗಲೂ ಶುದ್ಧವಾಗಿಟ್ಕೊಳ್ಳಿಕ್ಕೆ My dear brothers and sisters, ಪ್ರಿಯ ಸಹೋದರ ಸಹೋದರಿಯರು, I'm not telling a fairy tale that will never happen. ಯಾವುದೋ ಒಂದು ನಡೆದೇ ಇರುವಂತ ಒಂದು ಕಥೆಯನ್ನು ಹೇಳ್ತಾ ಇಲ್ಲ ನಾನು. This is really true. ಇದು ನಿಜವಾಗಿ ನಡೆಯುವಂತ. If you don't believe me, wait till the judgment seat and you'll see every word that I said today was true. ನೀವು ನಂಬಿಲ್ಲ ಅಂದ್ರೆ ನ್ಯಾಯ ತೀರ್ಮಾನ ದಿವಸದವರೆಗೆ ಕಾಯಿರಿ, ನಾನು ಹೇಳಿದ ಪ್ರತಿಯೊಂದು ಮಾತು ಸತ್ಯ ಅಂತ ಗೊತ್ತಾಗುತ್ತೆ. ನಾನು ನಂಬುತ್ತೇನೆ. And that is why I, just like Paul, I keep my conscience clear before God and before men every day. ಅದರಿಂದ ನಾನು ನಂಬುತ್ತೇನೆ. ಅದರಿಂದ ಪೌಲನು ಹೇಳಿದ ಹಾಗೆ ದೇವರ ಮುಂದೆ ಮನುಷ್ಯರ ಮುಂದೆ ನನ್ನ ಮನಸಾಕ್ಷಿಯನ್ನ ಯಾವಾಗಲೂ ಶುದ್ಧವಾಗಿಡ್ತೇನೆ. I am more interested in knowing that God thinks I'm all right than you think I'm all right. ನನಗೆ ದೇವರು ನನ್ನ ಬಗ್ಗೆ ಸರಿ ಅಂತ ಹೇಳ್ತಾರೋ ಅದು ಬಹಳ ಮುಖ್ಯವಾದದ್ದು, ನೀವು ನನ್ನ ಬಗ್ಗೆ ಏನ್ ಹೇಳ್ತೀರಾ ಅದಕ್ಕಿಂತ.
Always remember this. ಯಾವಾಗ್ಲೂ ಇದನ್ನ ನೆನ್ಪಿಡಿ. What does God think about me? ಯಾವ ದೇವರು ನನ್ನ ಬಗ್ಗೆ ಏನು ಯೋಚನೆ The ಮಾಡ್ತಾರೆ, only thing that matters. ಅದೇ ಬಹಳ ಮುಖ್ಯವಾದದ್ದು. What people in the church think about me, unimportant. ಸಭೆಯಲ್ಲಿ ನನ್ನ ಬಗ್ಗೆ ಯಾರು ಏನ್ ಅನ್ಕೊಂತಾರೆ ಅದು ಬಹಳ ಮುಖ್ಯವಲ್ಲ. Ask yourself, what does God think about me? ಯಾವಾಗ್ಲೂ ನಿಮ್ಮನ್ನ ನೀವು ಕೇಳ್ಕೊಳ್ಳಿ, ನನ್ನ ಬಗ್ಗೆ ದೇವ್ರು ಏನು ಅನ್ಕೊಂತಾರೆ. Then you will have a real revival of holiness. ಆವಾಗ ನೀವು ನಿಜವಾದ ಒಂದು ಪವಿತ್ರತೆಯ ಉಜ್ಜೀವನ. Life will be like that burning bush. ಆಗ ನಿಮ್ಮ ಜೀವಿತ ಉರಿತಾ ಇರೋ ಪೊದೆಯಂತಿರುತ್ತೆ. And make sure the fire doesn't go down. ಹಾಗೆ ನೀವು ಆ ಬೆಂಕಿ ಕಡಿಮೆ ಆಗದೆ ಇರೋ ಹಾಗೆ ನೋಡಿಕೊಳ್ಳಿ. God has started a fire in your heart in these 2 days. ಈ 2 ದಿವಸದಲ್ಲಿ ದೇವರು ನಿಮ್ಮ ಹೃದಯದಲ್ಲಿ ಬೆಂಕಿಯನ್ನು ಹುಟ್ಟಿಸಿದ್ರೆ make sure it becomes more and more and more and more in the future. ಅದು ಇನ್ನು ಭವಿಷ್ಯದಲ್ಲಿ ಇನ್ನು ಹೆಚ್ಚು 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 ಆಗಿರೋ ಹಾಗೆ ನೋಡ್ಕೊಳ್ಳಿ. You know, there was a command in the Old Testament. ಹಳೆ ಒಡಂಬಡಿಕೆಯಲ್ಲಿ ಒಂದು ಆಜ್ಞೆ ಇತ್ತು. So I'll close with this verse. ನಾನು ಈ ವಚನದೊಂದೇ ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. Leviticus chapter 6. 6ನೇ ಅಧ್ಯಾಯವನ್ನು ನೋಡ್ಕೊಳ್ಳೋಣ. ಯಾಜಕ ಕಾಂಡದಲ್ಲಿ Leviticus 6:13. 6:13 ಹೇಳುತ್ತೆ, Fire shall be kept burning continuously on the altar. It must never go out. ಬೆಂಕಿಯು ಯಜ್ಞ ವೇದಿಯ ಮೇಲೆ ಯಾವಾಗಲೂ ಉರಿಯುತ್ತಿರಬೇಕು, ಆರಿ ಹೋಗಬಾರದು. That's a word for you. ಅದು ನಿಮಗೆ ಕೊಡುವಂತ ವಚನ. God has started a fire on the altar of your heart. He's saying to you, it must never go out now till Jesus comes. ನಿಮ್ಮ ಹೃದಯದ ಯಜ್ಞ ವೇದಿಯ ಮೇಲೆ ದೇವರು ಬೆಂಕಿಯನ್ನು ಹಾಕಿದರೆ ಕಡೆಯವರೆಗೆ ಯೇಸು ಸ್ವಾಮಿ ಬರೋವರೆಗೆ ಅದು ಕುಂದಿ ಹೋಗಬಾರದು. When we started CFC about 39 years ago, 39 ವರ್ಷದ ಮೊದಲು CFC ಸಭೆಯನ್ನ ಪ್ರಾರಂಭಿಸಿದಾಗ, before that a lot of my life I was backsliding up and down, up and down, up and down. ಹಿಂದಿನ ದಿವಸಗಳಲ್ಲಿ ನಾನು ಬಹಳ ಹಿಂಜಾರ್ತಾ ಇದ್ದೆ, ಮೇಲೆ ಕೆಳಗಡೆ ಜೀವಿಸ್ತಾ ಇದ್ದೆ. Even though I was born again, I also had backsliding in my life. ನಾನು ಹೊಸದಾಗಿ ಹುಟ್ಟಿದ್ರು ಕೂಡ ನನ್ನಲ್ಲೂ ಹಿಂಜಾರಿಕೆ ಇತ್ತು. Many years. ಬಹಳ ವರ್ಷಗಳ ಕಾಲ I was discouraged. ನಾನು ಬಹಳ ಮನಗುಂದಿದ್ದೆ. It was long. I was gloomy. ನಾನು ಬೇಸರದ ಮುಖವಿತ್ತು, ನನಗೂ I loved money. ನಿರುತ್ಸಾಹವಿತ್ತು. I loved money. ಹಣವನ್ನು ಪ್ರೀತಿಸ್ತಾ I ಇದ್ದೆ. was angry. ನಾನು ಕೋಪಗೊಳ್ತಾ ಇದ್ದೆ. But once the Lord began the church in our home, ನಮ್ಮ ಮನೆಯಲ್ಲಿ ದೇವರು ಸಭೆಯನ್ನ when ಪ್ರಾರಂಭಿಸಿದ, CFC started, CFC ಸಭೆ ಪ್ರಾರಂಭವಾದಾಗ 1975, ಆಗಸ್ಟ್ 1975 life was changed. ನನ್ನ ಜೀವಿತ ಬದಲಾಗ್ಬಿಡ್ತು. And since then, God began to lead me higher, higher, higher. ಅವತ್ತಿನಿಂದ ದೇವರು ನನ್ನನ್ನ ಮೇಲಕ್ಕೆ ಮೇಲಕ್ಕೆ ನಡೆಸಿದನು. I can say by the grace of God, ದೇವರ ಕೃಪೆಯಿಂದ ನಾನು ಹೇಳಲಿಕ್ಕೆ Jesus, I can't say I kept myself. Jesus kept me from falling. ದೇವರು ನಾನು ಕಾಪಾಡಿಕೊಂಡೆ ಅಂತ ಹೇಳಲ್ಲ, ಯೇಸು ಸ್ವಾಮಿ ನನ್ನನ್ನ ಕಾಪಾಡಿದ್ರು ಅಂತ ಹೇಳಿ. Jesus kept the fire burning in my heart continuously. ಯೇಸು ಸ್ವಾಮಿ ನನ್ನ ಹೃದಯದಲ್ಲಿ ಆ ಬೆಂಕಿ ಕ್ರಮೇಣವಾಗಿ ಬೆಳಿಲಿಕ್ಕೆ ಸಹಾಯ ಮಾಡಿದನು. You know, he's pouring in the oil of his spirit all the time, and the fire is burning and burning and burning. ಆ ಆತ್ಮದ ಆ ಎಣ್ಣೆಯನ್ನ ಅವರು ಪ್ರತಿ ದಿವಸ ಸುರಿತಾ ಇದ್ರು, ಆದ್ರಿಂದ ಆ ಬೆಂಕಿ ಹೆಚ್ಚೆಚ್ಚು ಪ್ರಕಾಶಮಾನವಾಗ್ತಾ ಬಂತು. Some of you may have read the story called Pilgrim's Progress by John Bunyan. ಜಾನ್ ಬನಿಯನ್ ಅವರು ಬರೆದ ಪಿಲಿಗ್ರಿಮ್ಸ್ ಪ್ರೋಗ್ರೆಸ್ ಅನ್ನೋ ಕೆಲವು ಕಥೆಗಳನ್ನು ಓದಿರಬಹುದು. Story of a Christian going towards heaven. ಒಬ್ಬ ಕ್ರೈಸ್ತನು ಪರಲೋಕದ ಕಡೆಗೆ ನಡೆದು ಹೋಗುವಂತ ಕಥೆ. There's a picture ಒಂದು ಕಡೆ ಒಂದು ಚಿತ್ರಣವಿದೆ of a fire, ಆ ಬೆಂಕಿಯ ಬಗ್ಗೆ. and the devil is pouring water to quench that fire. ಆ ಸೈತಾನನು ಅದನ್ನ ಆರಿಸ್ಲಿಕ್ಕೆ ನೀರನ್ನು ಹಾಕ್ತಾ ಇರ್ತಾನೆ, But it's not going out. ಅದು ಆರ್ತಾ ಇಲ್ಲ. It's burning, 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 even though the devil's pouring water on it. ಸೈತಾನನು ನೀರು ಹಾಕ್ತಾ ಇದ್ರು ಅದಿನ್ನೂ ಉರಿತಾನೆ ಇದೆ. Because from behind, the Holy Spirit's pouring oil, oil, oil. ಯಾಕೆ ಅಂದ್ರೆ ಹಿಂದಿನ ಭಾಗದಿಂದ ಪವಿತ್ರಾತ್ಮನು ಎಣ್ಣೆಯನ್ನ ಸುರಿತಾ ಇರ್ತಾನೆ. So let the Holy Spirit do that in your private life. ನಿಮ್ಮ ರಹಸ್ಯ ಜೀವಿತದಲ್ಲಿ ಹಾಗೆ ಪವಿತ್ರಾತ್ಮನು ಮಾಡಲಿ. When you get up in the morning, ನೀವು ಬೆಳಗ್ಗೆ ಎದ್ದಾಗ ask God to fill you with the Holy Spirit. ಪವಿತ್ರಾತ್ಮನು ನಿಮ್ಮನ್ನ ತುಂಬಿಸ್ಲಿ ಅಂತ ಕೇಳ್ಕೊಳ್ಳಿ. When you go to bed at night, ನೀವು ಮಲಗಲಿಗೆ ಹೋದಾಗ make ರಾತ್ರಿ sure your conscience is absolutely clear. ನಿಮ್ಮ ಮನಸ್ಸಾಕ್ಷಿ ಬಹಳ ಶುದ್ಧವಾಗಿರೋ ಹಾಗೆ ನೋಡ್ಕೊಳ್ಳಿ. The best pillow is a good conscience. ಒಳ್ಳೆಯ ದಿಂಬು ಯಾವುದು ಅಂದ್ರೆ ಒಳ್ಳೆಯ Get ಮನಸ್ಸಾಕ್ಷಿ. peaceful sleep at night. ಅವಾಗ ಒಳ್ಳೆ ಸಮಾಧಾನದ ನಿದ್ರೆ ಬರುತ್ತೆ ನಿಮ್ಗೆ. Every day you must live like that. ಪ್ರತಿ ದಿವಸ ನೀವು ಹೀಗೆ ಜೀವಿಸ. With a good conscience when you go to bed at night,
ಮಲಗಲು ಹೋದಾಗ ಒಳ್ಳೆಯ ಮನಸಾಕ್ಷಿ. You get up in the morning, ask the Holy Spirit to fill you. ಬೆಳಗ್ಗೆ ಎದ್ದಾಗ ಆತ್ಮನಿಂದ ತುಂಬಿಸಲ್ಪಡಲು ಕೇಳ್ಕೊಳ್ಳಿ. Lord, I want to live like that every single day. ಪ್ರತಿ ದಿವಸ ಕರ್ತನೆ ನಾನು ಹೀಗೆ ಜೀವಿಸಬೇಕು. I want the fire in my heart to keep burning more and more. Next year, year after, as long as God gives me life. ನನಗೆ ಜೀವಿತ ಇರೋವರೆಗೂ ಕರ್ತನೆ ಆ ಬೆಂಕಿ ಪ್ರತಿ ದಿವಸ ಹುರಿತಾ ಇರಬೇಕು ಹೆಚ್ಚು. Sometimes I weep in my bed. ನನ್ನ ಹಾಸಿಗೆಯಲ್ಲಿ ನಾನು ದೇವರಲ್ಲಿ ಕಣ್ಣೀರಿಡ್ತೀನಿ. Don't take the anointing from my life. ನನ್ನ ಜೀವಿತದಿಂದ ಅಭಿಷೇಕವನ್ನು ತೆಗೆದುಬೇಡ ಸ್ವಾಮಿ. You can take my health, you can take everything. ಹಣ ತೆಗೆದುಕೋ, ನನ್ನ ಆರೋಗ್ಯ ಕೂಡ ತಗೋ. You can take my ministry also. I'm not interested in being an elder. ನನ್ನ ಸೇವೆ ಕೂಡ ತಗೋ, ನಾನು ಹಿರಿಯನಾಗಿರ್ಬೇಕು ಅಂತ ಬಯಸೋದಿಲ್ಲ. The anointing of the Holy Spirit, I want it every day. ಆ ಪವಿತ್ರಾತ್ಮನ ಅಭಿಷೇಕ ನನಗೆ ಪ್ರತಿ ದಿವಸ ಬೇಕು. When God sees that you value the anointing more than money, honor, position, even your health, he will give it to you. ದೇವರು ನೀವು ಅಭಿಷೇಕವನ್ನ, ನೀವು ಸನ್ಮಾನ, ಹಣ, ಆರೋಗ್ಯ ಎಲ್ಲದಕ್ಕಿಂತ ಹೆಚ್ಚಾಗಿ ಬಯಸುವಾಗ ಅದು ನಿಮಗೆ ಕೊಡ್ತಾರೆ. And when you're on fire, you'll go around setting other people on fire. ನೀವು ಬೆಂಕಿಯಲ್ಲಿದ್ದಾಗ ನೀವು ಬೇರೆಯವರಲ್ಲೂ ಬೆಂಕಿಯನ್ನ ಉಜ್ಜೀವನ ಪಡಿಸಲಿಕ್ಕೆ ನೋಡ್ತೀರಾ. Every branch in that bush was on fire. ಅಲ್ಲಿ ಪೊದೆಯಲ್ಲಿರುವಂತ ಪ್ರತಿ ಒಂದು ಕೊಂಬೆಯು ಬೆಂಕಿಯಲ್ಲಿದೆ. Just one branch. ಬರೀ ಒಂದು ಕೊಂಬೆಯಲ್ಲ. Every brother and sister in the church must be on fire. ಎಲ್ಲ ಸಭೆಯಲ್ಲಿರುವಂತ ಸಹೋದರ ಸಹೋದರಿಯರು ಬೆಂಕಿಯಲ್ಲಿರಬೇಕು. ಹಾಗೆ let's pray. ಪ್ರಾರ್ಥಿಸೋಣ. Pray that God will bring a revival in your heart. ಪ್ರಾರ್ಥನೆ ಮಾಡಿ ದೇವರು ನಿಮ್ಮ ಜೀವಿತದಲ್ಲಿ ಆ ಉಜ್ಜೀವನವನ್ನು ಉಂಟು ಮಾಡಲಿ ಅಂತ. That he will change your life. ನಿಮ್ಮ ಜೀವಿತ ಬದಲಾಗುತ್ತೆ. And keep a fire burning from now till Jesus returns. ನೀವು ಇವತ್ತಿನಿಂದ ಯೇಸು ಸ್ವಾಮಿ ಬರೋವರೆಗೂ ಆ ಬೆಂಕಿ ಉರಿತಾ ಇರಲಿ. Heavenly Father, ಪರಲೋಕ ತಂದೆ, we pray that you'll complete the good work you've begun here in many hearts. ಇಲ್ಲಿ ಮಾಡಿದ ಒಳ್ಳೆ ಕಾರ್ಯ, ಒಳ್ಳೆ ಕೆಲಸವನ್ನ ಹೃದಯದಲ್ಲಿ ಪ್ರಾರಂಭಿಸಿದ್ದಕ್ಕಾಗಿ ಧನ್ಯವಾದ. Pray in Jesus' name. ನಾವು ಆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೀವಿ. Amen. ಆಮೆನ್.